ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಈ ಮಾರಿಯಾ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ, ಇಟ್ಸ್ ಮೈ ಒಪಿನಿಯನ್. ಸ್ನೇಹಿತರೆ, ಈಗ ನಾನು ಅವತ್ತೇ ಹೇಳಿದೆ ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡೋಕ್ಕೆ ಅಂತಲೇ ನಾನು ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೀನಿ ಅಂಥೇಳಿ. ನಾನು ಒಂದು ಸ್ಪೆಷಲ್ ವ್ಯಕ್ತಿನ ನಾನು ಇವತ್ತು ಇಲ್ಲಿಗೆ ಕರೆಸಿದ್ದೀನಿ. ಯಾಕಂದರೆ ಅವ್ರದ್ದು ಸಿನಿಮಾ ರಿಲೀಸ್ ಇದೆ. ಹೈನಾ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ 31ನೇ ತಾರೀಕು. ಅದರ ನಿರ್ದೇಶಕರು ನಮ್ಮ ವೆಂಕಟ್ ಭರದ್ವಾಜ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ನಿಮ್ದು ಇದು ಚೆನ್ನಾಗಿದೆ, ಯಾವುದು ಹೆಸರು ಕಂಪಾಸ್, ಅದಕ್ಕೊಂದು ಟ್ಯಾಗ್ ಲೈನ್ ರೈಟ್ ಡೈರೆಕ್ಷನ್. ಓಕೆ, ಎಕ್ಸಾಕ್ಟ್ಲಿ. ಓಕೆ, ಕಂಪಾಸ್ ರೈಟ್ ಡೈರೆಕ್ಷನ್ ಇರುತ್ತೆ ಯಾವಾಗಲೂ. ಒಂದು ಎರಡನೇದು ನಿಮ್ಮ ಸೆಟಪ್ ತುಂಬಾ ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆ ನಾನು ಮೇನ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದೆ ಕನ್ನಡ ಸಿನಿಮಾಗಳಿಗೆ ಪ್ರಮೋಷನ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಹೌದು, ಬೀಯಿಂಗ್ ಎ ಡೈರೆಕ್ಟರ್, ನನ್ನ ಸಿನಿಮಾ ಬಂದಾಗಲೂ ನಾನು ಇದನ್ನ ಫೇಸ್ ಮಾಡಿದ್ದೀನಿ. ಇವತ್ತು ದೊಡ್ಡ ಬಡ್ಜೆಟು ದೊಡ್ಡ ಸ್ಟಾರ್ಗಳಿರೋ ಸಿನಿಮಾನ ಈಸಿಲಿ ಎಲ್ಲರೂ ಪ್ರಮೋಟ್ ಮಾಡ್ತಿದ್ದಾರೆ. ವಾಟ್ ಅಬೌಟ್ ದ ಮಾಡ್ರೇಟ್ ಸಿನಿಮಾ ಮಾಡೋರು, ಲೋ ಬಜೆಟಲ್ಲಿ ಮಾಡೋರು? ಕರೆಕ್ಟ್. ಅವ್ರಿಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇರಬೇಕಲ್ವಾ? ಖಂಡಿತ. ಮಾಡ್ತಿರೋದು ಕನ್ನಡ ಸಿನಿಮಾನೇ ಅಲ್ವಾ, ಕನ್ನಡಕ್ಕೆ ಅಲ್ವಾ? ಖಂಡಿತ. ಸೊ ಅದಕ್ಕೆ ನಾನು ಈ ಕಾರ್ಯಕ್ರಮ ಶುರು ಮಾಡಿದೆ. ನಿಮ್ಮ ಈ ಉದಾರತೆಗೆ ನಾನು ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಅದು ಎಲ್ರಿಗೂ ಬಂದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಯಾರೊಬ್ರು ಶುರು ಮಾಡಬೇಕು ಅಂತಿತ್ತು, ನೀವು ಶುರು ಮಾಡಿದ್ದೀರಾ. ಡೆಫಿನೆಟ್ಲಿ ಇಟ್ಸ್ ಎ ವೆರಿ ಗುಡ್ ಥಿಂಗ್ ವಾಟ್ ಯು ಡೂಯಿಂಗ್. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನನ್ನ ಬಗ್ಗೆ ಹೇಳಬೇಕಂದ್ರೆ, ನಾನು ಇವಾಗ ಫಿಲ್ಮ್ ಡೈರೆಕ್ಟ್ರು. ಮುಂಚೆ ನಾನು ಫಸ್ಟ್ ಕೆರಿಯರ್ ಶುರು ಮಾಡಿದ್ದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಅಲ್ಲಿ. 3 ವರ್ಷ ಕೆಲಸ ಮಾಡಿ ಅಲ್ಲಿ ರಿಸೈನ್ ಮಾಡಿಬಿಟ್ಟು ದೆನ್ 95 ಐ ಲೆಫ್ಟ್ ಇಂಡಿಯಾ. ಫಸ್ಟ್ ಅಸೈನ್ಮೆಂಟ್ ಕುವೈತು. IT ಸೇಲ್ಸ್ ಆಗಿ ಶುರು ಮಾಡಿದೆ ಕೆಲಸ. ಆಲ್ಮೋಸ್ಟ್ 23 ಇಯರ್ಸ್ ಬರೀ IT ಮಣ್ಣ ಹೊತ್ತಾಕ್ದೆ. ಓಕೆ. ಲಾಸ್ಟ್ ಅಸೈನ್ಮೆಂಟ್ IT ಸೇಲ್ಸ್ ಹೆಡ್ ಆಗಿ ಜರ್ಮನಿ. ಲಾಸ್ಟ್ ಅಸೈನ್ಮೆಂಟ್ ನಂದು ರೋಸಿನ್ಯಾಮ್. ಅದಾದ್ಮೇಲೆ 2017 ಅಲ್ಲಿ ನಂದು ಕೆಂಪಿರುವೆ ಅಂತ ಒಂದು ನನ್ನ ಥರ್ಡ್ ಸಿನಿಮಾ ಅದು ಮಾಡಿದೆ. ಅವಾಗ ತುಂಬಾ ವರ್ಕ್ ಪ್ರೆಷರ್ ಹೆವಿ ಆಗೋಯ್ತು. ಎರಡೆರಡು ಕೆಲಸ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಐ ರಿಸೈನ್ಡ್ ಅಂಡ್ ಐ ಕೇಮ್ ಔಟ್. 2018 ಇಂದ ಇಲ್ಲಿವರೆಗೂ ಫುಲ್ ಟೈಮ್ ಫಿಲಮ್ ಡೈರೆಕ್ಟ್ರು. ಇದುವರೆಗೂ ಒಂದು 11 ಸಿನಿಮಾ ಆಗಿದೆ. ಲವ್ಲಿ. ಆಮೇಲೆ ಒಂದು ಸ್ಟೇಟ್ ಅವಾರ್ಡ್ ಬಂದಿದೆ. ಯಾವ ಸಿನಿಮಾಗೆ? ಕೆಂಪಿರುವೆ ಅಂತ ಒಂದು ಸಿನಿಮಾ, ಅದಕ್ಕೆ ಬೆಸ್ಟ್ ಕೆಂಪಿರುವೆಗೆ ಸ್ಟೇಟ್ ಅವಾರ್ಡ್ ಬಂದಿದೆ. ಥ್ಯಾಂಕ್ ಯು. ಅದು ಬಂದು 2017-18 ಸಾಲಿನಲ್ಲಿ ಬರ್ತಕ್ಕಂಥ ಪ್ರಶಸ್ತಿಗೆ ನನಗೆ ಸ್ಕ್ರೀನ್ ಪ್ಲೇಗೆ ಕೊಟ್ಟರು. ಆಮೇಲೆ ಈ ಥರ ಸುಮಾರು ಚಿಕ್ಕ ಪುಟ್ಟ ಅದು ಅವಾರ್ಡ್ಗಳು ಅದು ಇದು ಒಂದಷ್ಟಿದೆ. ಆಮೇಲೆ ಒಂದಷ್ಟು ಟೆಡೆಕ್ಸ್ ಸ್ಪೀಕಿಂಗ್ ಮಾಡಿದ್ದೀನಿ ಹೋಗಿ. ನೈಸ್. ಸೊ ಅಷ್ಟೇ. ಹಿಂಗೆ ಮೇನ್ಲಿ ಗೋ ಅನೆ ಕಂಟೆಂಟ್ ಬೇಸ್ಡ್ ಸಿನಿಮಾಸ್. ಆಕ್ಚುಲಿ ಅದೇ ಬೇಕಿರೋದು. ನಾನು ಸುಮಾರು ಕಡೆ ವೆನ್ ಐ ಗೋ ಟು ಸ್ಪೀಚಸ್ ಎಲ್ಲ ಹೋದಾಗ ಮ್ಯಾಕ್ಸಿಮಮ್ ಜನ ಕೇಳ್ತಿರೋದು ನಮ್ಮ ಸಿನಿಮಾಗಳಲ್ಲಿ ಕಾಂಟೆಂಟ್ ಇಲ್ಲ, ಏನು ಎತ್ತಿದ್ರೆ ಬರೀ ಲಾಂಗು ಮಚ್ಚು, ಅದು ಬಿಟ್ರೆ ಮಾಸು ಹಂಗೆ ಹೋಗ್ತಾರೆ, ಕಾಂಟೆಂಟ್ಗೆ ಇಲ್ಲಿ ಅದಕ್ಕೆ ನಮಗೆ OTTಲಿ ಸ್ಟ್ಯಾಂಡ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಸುಮಾರು ಜನ. ಸರ್, ಕಂಟೆಂಟ್ ಇದೆ, ಆಕ್ಚುಲಿ ಕಂಟೆಂಟ್ ಇದೆ. ಏನಾಗ್ತಾ ಇದೆ ಅಂದ್ರೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಫಸ್ಟ್ ಥಿಯೇಟರ್ಗೆ ಬಂದು ಎಷ್ಟೊಂದು ಸಿನಿಮಾಗಳ ಕಂಟೆಂಟ್ ಇರುತ್ತೆ. ಪಾಪ ಅದು ಲೈಫ್ ಟೈಮ್. ಇವಾಗ ನನ್ನ ಸಿನಿಮಾನು ಕಂಟೆಂಟ್ ಇಟ್ಟೆ ಮಾಡಿರ್ತೀನಿ. ಆ ಲೈಫ್ ಸ್ಪ್ಯಾನ್ ಅನ್ನೋದು ಏನಾಗ್ತದೆ ಕನ್ನಡ ಸಿನಿಮಾಗೆ ಥಿಯೇಟರ್ ಅಲ್ಲಿ ತುಂಬಾ ಕಮ್ಮಿ ಆಗ್ತಾ ಇದೆ. ಆ ಲೈಫ್ ಸ್ಪ್ಯಾನ್ ಒಂದು ಸ್ವಲ್ಪ ಎಕ್ಸ್ಪೈರಿ ಡೇಟು 1 ದಿನ 2 ದಿನ ಕನ್ನಡ ಸಿನಿಮಾಗೆ ನಾನು ಹೇಳ್ತೀನಿ ಬೇಜಾರಾಗುತ್ತೆ. ಇವಾಗ ಆಗ್ತೀರಾ ನೀವು 2 ದಿನ ನಿಮ್ದು ಯಾರು ಬರ್ಲಿಲ್ಲ ಅಂದ್ರೆ ಶೋ ತೆಗೆದಾಕ್ಬಿಡ್ತಾರೆ. ಇದು ಬಹಳ ಶೋಚನೀಯ ಸಂಗತಿ. ಇದನ್ನ ನಾವು ಅವ್ರನ್ನೂ ಬೈಯಕ್ಕಾಗಲ್ಲ. ಯಾಕಂದ್ರೆ ಇಟ್ ಈಸ್ ಸಮಥಿಂಗ್ ಲೈಕ್ ಅವ್ರು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ವರ್ಕ್ ಮಾಡ್ತಾರೆ, ಮಲ್ಟಿಪ್ಲೆಕ್ಸ್ ಅವರು ಎಲ್ಲರೂ. ಯಾಕಂದ್ರೆ ಬಿಕಾಸ್ ದೇ ಆರ್ ಇನ್ ಬಿಸ್ನೆಸ್. ಎರಡನೇದೇನಂದ್ರೆ ನಮ್ಮ ಕನ್ನಡದ ಜನಗಳು ಥಿಯೇಟರ್ಗೆ ಬರಬೇಕು. ಥಿಯೇಟರ್ಗೆ ಬರ್ಬೇಕಂದ್ರೆ 2 ಫ್ಯಾಕ್ಟರ್. ಒಂದು, ಟಿಕೆಟ್ ಪ್ರೈಸ್ ಕಮ್ಮಿ ಇರಬೇಕು. ಟಿಕೆಟ್ ಪ್ರೈಸ್ ಕಮ್ಮಿ ಇದ್ದಾಗ ನಾನು ಬಂದು ನೋಡ್ಬೋದು. ಸೊ ಸಾಕಷ್ಟು ಫ್ಯಾಕ್ಟರ್ಸ್ಗಳಿದೆ. ಇದೇನಾಗುತ್ತೆ, ಲೈಫ್ ಸ್ಪ್ಯಾನು ತುಂಬ ಕಮ್ಮಿ ಇದೆ. ಅಟ್ಲೀಸ್ಟ್ ಆ ಲೈಫ್ ಸ್ಪ್ಯಾನ್ ಸ್ವಲ್ಪ ಜಾಸ್ತಿ ಆದರೆ, ಇವಾಗ ಒಂದು ಒಲೆ ಮೇಲೆ ಬಿಸಿನೀರನ್ನ ಇಟ್ಟ ತಕ್ಷಣ ಕುದಿಯಲ್ಲ ಅದು. ನಿಮ್ಗೊಂದು ಸ್ವಲ್ಪ ಟೈಮ್ ಬೇಕು. ಆ ಟೈಮ್ ನಮ್ಗೆ ಸಿಕ್ಬೇಕು. ಕನ್ನಡ ಸಿನಿಮಾ ಬಂದಿದೆ ಅಂತ ಹೇಳಿ ಒಂದು ವಿಂಡೋ ಬೇಕು. ಆ ವಿಂಡೋನ ನಾವು ಮಿಸ್ ಮಾಡ್ಕೊಂತ ಇದೀವಿ ಇವಾಗ. ಎಷ್ಟೋ ಜನ ಡೈರೆಕ್ಟರ್ಸ್ಗಳು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಅದು ಏನಾಗುತ್ತೆ ಅಂದ್ರೆ ಅದು ಹೇಳಿ ಹೆಸರಿಗಿಲ್ದಂಗೆ ಹೊಟ್ಟೋಗುತ್ತೆ. ಆಕ್ಚುಲಿ ಇದು ನಾನು ನೋಟಿಸ್ ಮಾಡಿದ್ದೀನಿ. ಕೆಲವು ಐ ಥಿಂಕ್ ಒಂದು ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಇದು ಕಂಬಳಿ ಹುಳ ಅಂತ ಒಂದು ಸಿನಿಮಾ, ಎಕ್ಸಲೆಂಟ್ ಸಿನಿಮಾ. ಅದು ಆತರ ಸುಮಾರು ಬಂತು ಸರ್. ಎಷ್ಟೋ ತಿಂಗಳಾದ್ಮೇಲೆ ಜನ ಹೇಳ್ತಾರೆ ಇದು ಒಳ್ಳೆ ಸಿನಿಮಾ ಅಲ್ಲ, ಯಾವಾಗ ಬಂತು? ಅದೇ ಅದು ಅವಾಗ ನೋಡಿರಲ್ಲ. ಇದೇನಾಗುತ್ತೆ, ಇಲ್ಲಿ 2 ತರ ಇದೆ.
ಥಿಯೇಟ್ರಲ್ಲಿ ಸಕ್ಸಸ್ ಆದರೆ ನಿಮಗೆ OTT ಮತ್ತು ಸ್ಯಾಟಲೈಟಲ್ಲಿ ಸಕ್ಸಸ್ ಸಿಗುತ್ತೆ. ಫಸ್ಟ್ ಏನಪ್ಪ ಏನು ಕಲೆಕ್ಷನ್ ಆಯಿತು ನಿಂಗೆ ಫಸ್ಟ್ ಕ್ವಶನ್ ಕೇಳ್ತಾರೆ. ಕಲೆಕ್ಷನ್ ಏನು ಆಗಿರಲ್ಲ ಪಾಪ, ಯಾಕಂದ್ರೆ ನಾವು ಹೇಳಿದ್ನಲ್ಲ ಲೈಫ್ ಸ್ಪ್ಯಾನು. ಹಂಗಂದ ತಕ್ಷಣ ಏನು ಮಾಡ್ತಾರೆ, ಸೊ ನಿಮ್ಗೆ ನೋಡೋಣ ಬಿಡಿ ನಿಮ್ದು ಶಬ್ದ ಆಗಿಲ್ಲ ಅಂತ ಒಂದೇ ಸಲ ಹೇಳ್ಬಿಡ್ತಾರೆ. ಅಂದ್ರೆ ಎಲ್ಲ ಎವ್ರಿಥಿಂಗ್ ಇಸ್ ಕಾರ್ಪೊರೇಟ್ ಡ್ರಿವನ್. ಎಕ್ಸಾಕ್ಟ್ಲಿ, ಇವತ್ತು ಎವ್ರಿಥಿಂಗ್ ಇಸ್ ಕಾರ್ಪೊರೇಟ್ ಡ್ರಿವನ್. ಅದೇನಾರೋ ಓಕೆ ನಿಮ್ಮ ಹತ್ರ ವ್ಯಾಲ್ಯೂ ಇದ್ರೆ ಬಂದು ಅದು ಏನೋ ಒಂದು ಇರಬೇಕು, ಒಂದು ಥಿಯೇಟರ್ ಕಲೆಕ್ಷನ್, ಮಾರ್ಕೆಟಿಂಗ್ ಫಂಡ್ ಇರಬೇಕು. ಸೊ ಇದಿದ್ರೆ ಮಾತ್ರ ನಿಮ್ಗೆ ಒಂದು ಇದು ಸಿಗತ್ತೆ. ಇಲ್ಲ ಅಂತ ಅಂದ್ರೆ ಸೇಮ್ ಥಿಂಗ್, ಅದೇ ನೀವು ಹೇಳಿದ್ರಲ್ಲ ಕಂಟೆಂಟ್ ಸಿನಿಮಾ ಅಂತ. ಇಡೀ ಇಂಡಿಯಾದಲ್ಲಿ ಶಂಕರ್ನಾಗ್ ಟೈಮ್ ತಗೊಂಡಾಗ ಎಕ್ಸ್ಪೆರಿಮೆಂಟಲ್ಲು ಮತ್ತೆ ಕಂಟೆಂಟ್ಗಳು ಮಾಡಿದ್ದು ಕನ್ನಡ ಫಿಲಮ್ ಲ್ಯಾಂಡೇ. ಆದ್ರೆ ಇವತ್ತೇನಾಗೋಗಿದೆ, ಕನ್ನಡದವರೇ ಕನ್ನಡದಲ್ಲಿ ಏನಿಲ್ಲ ಮಲಯಾಳಂ ನೋಡಿ ಅಂತ ಹೇಳ್ತಾರೆ. ಆದ್ರೆ ಮಲಯಾಳಂನವರು ಕನ್ನಡನ ಫಾಲೋ ಮಾಡಿ ಅವ್ರು ಬೆಳೆದ್ರು, ನಮ್ಮ ಇವರು ಕನ್ನಡ ಫಾಲೋ ಮಾಡ್ಲಿಲ್ಲ, ಪರಿಸ್ಥಿತಿಗೆ ಬಂದಿದೆ. ಯಾಕಂದ್ರೆ ಅದು ಮಾಡ್ಲಿಲ್ಲ ನಾವು. ಇವಾಗ ಜನರೇಷನ್ ನೆಕ್ಸ್ಟ್ ಏನಾಯ್ತು, ಚೇಂಜ್ ಆಗ್ಬಿಟ್ರು. ಇವಾಗ ನಾನು ಹೇಳ್ತೀನಿ, ಇವಾಗ ಶಂಕರ್ನಾಗ್ ಇರ್ಬೋದು, ಸಿದ್ಲಿಂಗ್, ಇವರೆಲ್ಲ ಒಂದು ಕಂಟೆಂಟ್ ಮೇಲೆ ಸಖತ್ತಾಗಿ ಮಾಡಿದ್ದಾರೆ. ಇವಾಗ ಆಕ್ಸಿಡೆಂಟ್ ಅಂತ ಕನ್ನಡ ಸಿನಿಮಾ ಇವತ್ತಿಗೂ ಎಷ್ಟು ವರ್ಷ ಎವರ್ಗ್ರೀನ್ ಸಿನಿಮಾ ಆತರ ಸಾವಿರಾರು ಇದೆ, ಮಿಂಚಿನ ಹೊಟ ಸಾವಿರಾರು ಇದೆ. ಅದೆಲ್ಲ ಎಕ್ಸ್ಪೆರಿಮೆಂಟಲ್ಗಳು, ಸಾಲಿಡ್ ಕಂಟೆಂಟ್ ಬೇಸ್ಡ್ ಕಂಟೆಂಟ್. ಅದು ಹೆಂಗೋಯ್ತದು? ಹೌದು, ಅದನ್ನ ಫಾಲೋ ಮಾಡಿದವ್ರು ಯಾರು, ಬೇರೆಯವ್ರು ಮಾಡಿದ್ರು, ಅವರು ಭದ್ರ ಮಾಡ್ಕೊಂಡ್ರು, ನಾವು ಬಿಟ್ಬಿಟ್ವಿ. ತಪ್ಪಿರೋದು ಕನ್ನಡದವ್ರದ್ದು, ನಾವು ವಿ ಲೆಫ್ಟ್ ದಟ್ ಒನ್. ಆಮೇಲೆ ನೋಡಿ ಆ ಮಲಯಾಳಂ ಸಿನಿಮಾ ಸಖತ್ತಾಗಿದೆ ನಾವೇ ಹೇಳ್ತೀವಿ, ಅದು ತಪ್ಪದು. ನಮ್ದ್ರಲ್ಲೂ ಇತ್ತು ಆ ತರ, ನಾವು ಅಚೀವ್ ಮಾಡಿದ್ವಿ. ಅದು ಇವಾಗ ಕಾಣ್ತಾ ಇಲ್ಲ. ಅದು ಮತ್ತೆ ನಾವು ಆ ವೈಭವನ್ನ ತರಬೇಕಾಗಿದೆ. ಎಲ್ಲ ಒಂದ್ ಕಡೆ ನಾವು ಶಂಕರ್ನಾಗ್ ಸರ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಆ ಥರ ವ್ಯಕ್ತಿತ್ವ ಬೇಕು ನಮಗೆ, ಇಂಡಸ್ಟ್ರಿನ ಹೇಗೆ ಡ್ರೈವ್ ಮಾಡಬೇಕು. ಅವರೊಬ್ರು ಚೆನ್ನೈಯಿಂದ ಫಸ್ಟ್ ಸ್ಟುಡಿಯೋನ ಬೆಂಗಳೂರಲ್ಲೇ ಬೇಕು ಅಂತ ತಂದವರು ಸಂಕೇತ್. ಅದೇ ಸಂಕೇತ್ ಈಗ ಕರ್ನಾಟಕ ಫಿಲ್ಮ್ ಚೇಂಬರ್ ಆಗಿದೆ. ಅದೇ ಬಿಲ್ಡಿಂಗ್ ಅಲ್ಲಿ ಮಾಡಿದ್ರು. ಅಂದ್ರೆ ಆ ತರ ವ್ಯಕ್ತಿಗಳು ಬೇಕಲ್ವಾ ನಮ್ಗೆ ಡ್ರೈವ್ ಮಾಡಕ್, ಒಬ್ಬ ಬೇಕೇ ಬೇಕು. ಓಕೆ, ಸೂಪರ್. ಈಗ ನಾವು ನಿಮ್ಮ ಸಿನಿಮಾ ಹೈನಾ, ಟೆಲ್ ಮಿ ಅಬೌಟ್ ಹೈನಾ. ಹೇಗೆ ನೀವು ಇದು ಸ್ಟಾರ್ಟ್ ಮಾಡಿದ್ದು, ಅಂದ್ರೆ ಹೌ ಡಿಡ್ ಯು ಪ್ರಿಪೇರ್ ಫಾರ್ ದಿಸ್? ನಾರ್ಮಲ್ ಆಗಿ ನಾವು ನಮ್ಮ ಅಮೃತ ಫಿಲ್ಮ್ ಸೆಂಟರ್ ಅಂತ ನಂದು ಬ್ಯಾನರ್, ಎವ್ರಿ ಇಯರ್ ಅಟ್ ಲೀಸ್ಟ್ 1 or 2 ಕಂಟೆಂಟ್ಸ್ ವಿಲ್ ಟೇಕ್. ಈ ಸಲ ಏನಾಯ್ತು, ನಾವು ಕಂಟೆಂಟ್ ಒಂದು ಹೊಸ ತಗೊಳ್ಳೋಣ, ಒಂದು ಕ್ರೈಮು, ಆಕ್ಷನ್, ಒಂದು ಸ್ವಲ್ಪ ಪಿಂಚ್ ಆಫ್ ದೇಶಭಕ್ತಿ, ಪೇಟ್ರಿಯಾಟಿಸಮ್, ಏನೋ ಒಂದು ಆತರ ತಗೊಂಡ್ ಮಾಡೋಣ ಅಂತ ಹೇಳಿ ಒಂದು ಡಿಸೈಡ್ ಮಾಡಿದ್ವಿ. ಇದನ್ನ ಕಥೆನ ನನ್ನ ತಮ್ಮ ಲಕ್ಷ್ಮಣ್ ಅಂತ, ಅವನು ಸುಮಾರು ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡ್ತಾನೆ, ಬರೀತಾನೆ. ಸೊ ಅವನು ಒಂದು ಥ್ರೆಡ್ ಹೇಳ್ದ, ಈ ತರ ಒಂದು ಟೆರರ್ ಆಕ್ಟಿವಿಟಿ ಅಥವಾ ಒಂದು ದೇಶದ ಅಗೇನ್ಸ್ಟ್ ಆಗಿರೋ ಒಂದು ಕೃತ್ಯನ ಒಂದು 5-6 ಡಿಪಾರ್ಟ್ಮೆಂಟ್ ಸೇರಿ ಹೆಂಗೆ ಸದೆ ಬಡಿತಾರೆ, ಒಂದು ಥ್ರೆಡ್ ಇದು. ಅಂದ್ರೆ ಇದು ನಾನು ಹೇಳ್ದಂಗೆ ಇವಾಗ ನಿಮ್ಗೆ ID ಕಾರ್ಡ್ ಇರ್ಬೋದು, ಇವಾಗ ಇನ್ಫಿಲ್ಟ್ರೇಷನ್, ಆಮೇಲೆ ಟೆರರಿಸಮ್ ಆಕ್ಟಿವಿಟಿ, ಆಮೇಲೆ ಶೆಲ್ ಫಂಡಿಂಗು, ಇದೆಲ್ಲ ಸಾಕಷ್ಟು ವಿಷಯಗಳನ್ನೆಲ್ಲ ಸೇರಿಸಿ ಹೇಗೆ ನಾವು ಒಬ್ಬೊಬ್ರು ಆಫೀಸರ್ಸ್, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು, ಆರ್ಮಿಯವರು, ಪೊಲೀಸವರು ಹೆಂಗೆ ಸೇರಿ ಒಂದು ಕೆಲಸ ಮಾಡ್ತಾರೆ ಅನ್ನೋದು ಒಂದು ಪ್ಲಾಟ್ ನ ರೆಡಿ ಮಾಡಿದ್ವಿ. ಇಟ್ ಗೋಸ್ ಆನ್ ದಟ್ ಪ್ಲಾಟ್ ವೆರಿ ಇಂಟ್ರೆಸ್ಟಿಂಗ್ ಥ್ರಿಲ್ಲಿಂಗ್ ಪ್ಲಾಟ್ ಇದು. ಇದಕ್ಕೆ ನಾವು ಹೆಸರನ್ನ ಹೈನಾ ಅಂತ ಕೊಟ್ವಿ. ವೈ ಹೈನಾ? ಯಾಕೆ ಅಂದ್ರೆ ಹೈನಾ ಇದು ಕಾರ್ನಿವೋ ಅನಿಮಲ್. ಇದು ಆಫ್ರಿಕನ್ ಡೆಸರ್ಟ್ ಅಲ್ಲಿ ಮೇನ್ಲಿ, ಆಫ್ರಿಕನ್ ಫಾರೆಸ್ಟ್ ಅಲ್ಲಿ ಇದು ನೋಡ್ಬೋದು ನೀವು. ಅಂದ್ರೆ ಇದು ಇಂಡಿವಿಜುವಲ್ ಆಗಿ ಬರಲ್ಲ, ಇಟ್ ಕಮ್ಸ್ ಇನ್ ದ ಗ್ಯಾಂಗ್. ಬಂದು ಸಿಂಹ ಆಗ್ಲಿ, ಹುಲಿ ಆಗ್ಲಿ, ಏನೇ ಆಗ್ಲಿ ಅದನ್ನ ಬೇಟಾಡೋ ಶಕ್ತಿ ಗ್ಯಾಂಗ್ ಅಲ್ಲಿ ಬಂದ್ರೆ ಆಗುತ್ತೆ. ಸೊ ಇದೇ ತರ ಈಚ್ ಡಿಪಾರ್ಟ್ಮೆಂಟ್ಸ್ ಒಂದೊಂದು ಹೈನಾಗಳು, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್, ಆರ್ಮಿ ಡಿಪಾರ್ಟ್ಮೆಂಟ್, ಪೊಲೀಸು, ನಾರ್ಕೋಟಿಕ್ಸ್ ಎಲ್ಲ ಸೇರಿ ಈ ಒಂದು ಕೆಟ್ಟದನ್ನ ಹೆಂಗೆ ಬೇಟೆ ಆಡ್ಬೋದು ಅನ್ನೋದನ್ನ ಹೈನಾ ಕೋರಿಲೇಟ್ ಮಾಡಿ ಅದಕ್ಕೆ ಹೈನಾ ಅಂತ ನಾವು ಇಟ್ಟಿರೋದು. ನೋಡ್ರಲ್ಲ ವೀಕ್ಷಕರೇ, ಆಕ್ಚುಲಿ ಪ್ರೆಸ್ ಮೀಟ್ ಆಗಲಿ ಏನೇ ಆಗಲಿ ಈ ಟೈಟ್ಲ ಯಾಕೆ ಅಂತ ಕೇಳೋ ಪ್ರಶ್ನೆಗಳು ಬರ್ತವೆ. ಏನು ಹೈನಾ ಯಾಕೆ, ಅದಕ್ಕೂ ಈ ಸಬ್ಜೆಕ್ಟ್ಗೂ ಏನು ಸಂಬಂಧ ಅಂತ ನೋಡಿ ಎಷ್ಟು ಕ್ಲಾರಿಫಿಕೇಶನ್ ಕೊಟ್ಟರು. ಹೈನಾ ಹೇಗೆ ಒಂದು ಗುಂಪಲ್ಲಿ ಬರುತ್ತೆ, ಅದೇ ರೀತಿ ಎಲ್ಲ ಡಿಪಾರ್ಟ್ಮೆಂಟು ಸೇರಿ ಒಂದು ಗುಂಪಲ್ಲಿ ಬಂದಾಗ ಇನ್ವೆಸ್ಟಿಗೇಷನ್ ಅನ್ನೋದು ಹೀಗೆ ನಡೆಯುತ್ತೆ ಅಂತ ಹೇಳಿ. ಓಕೆ, ಇವಾಗ ಇದರಲ್ಲಿ ನೀವು ಹೊಸಬರಿಗೂ ಆಪರ್ಚುನಿಟೀಸ್ ಕೊಟ್ಟಿದ್ದೀರಾ? 90% ಹೊಸಬರಿಗೇನೆ. ಯಾಕಂದ್ರೆ ನಾವು ಇದನ್ನ ಫಾಸ್ಟ್ ಆಗಿ ಮಾಡ್ಬೇಕಾಗಿತ್ತು. ಸೊ ಹಾಗಾಗಿ ಆಡಿಷನ್ ಮಾಡಿದ್ವಿ. ಒಂದಷ್ಟು ಜನ ಆಡಿಷನ್ ಬಂದ್ರು. ಆಡಿಷನ್ ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಸಿಕ್ಕಿದ್ರು. ಎಲ್ರಿಗೂ ನಾವು ಹಸಿವಿರೋರ್ಗೆ ಊಟ ಹಾಕ್ತಿವಿ, ನಮ್ದೊಂದು ಪಾಲಿಸಿ ಅದು. ಯಾಕಂದ್ರೆ ಕೆಲವು ಸಲ ಸ್ಟಾರ್ ಹಾಕಿ ಒಂದ್ 2-3 ಜನ ನಾವು ಕೇಳಿದ್ವಿ, ಒಂದ್ 2-3 ಕೀ ಕ್ಯಾರೆಕ್ಟರ್ ಮಾಡಿ ಅಂತ. ಅವ್ರದ್ದು ಕಮರ್ಷಿಯಲ್ ಆಸ್ಪೆಕ್ಟ್ ಸೆಟ್ ಆಗ್ಲಿಲ್ಲ. ಸೊ ದೇರ್ ಎಕ್ಸ್ಪೆಕ್ಟೇಷನ್ಸ್ ವಾಸ್ ಡಿಫರೆಂಟ್. ದೆನ್ ವಿ ಕ್ಯಾನಾಟ್ ಆಫರ್ ದೆಮ್. ಸೊ ದೆನ್ ಫ್ಯೂ ಥಿಂಗ್ಸ್ ವಿ ಚೇಂಜ್ಡ್ ಅವರ್ ಸೆಲ್ಫ್. ಓಕೆ, ಅವ್ರು ಮಾಡಕ್ಕಾಗಲ್ಲ, ಸೊ ಅದ್ರ ಬದಲು ಆಲ್ಟರ್ನೇಟಿವ್ ನಮ್ಮ ಟೀಮಲ್ಲಿ ಯಾರು ಮಾಡ್ಬೋದಾ
ಕಲೆಕ್ಟಿವ್ ಡಿಸಿಷನ್. ಇಟ್ಸ್ ನಾಟ್ ಎ ಸಮಥಿಂಗ್ ಲೈಕ್ ಇವನಿಗೆ ನಾನು ಡ್ರೈವ್ ಮಾಡ್ತೀನಿ, ನಾನು ಆ್ಯಕ್ಟ್ ಮಾಡ್ತಿಲ್ಲ. ಒಂದು ಗ್ರೂಪಲ್ಲಿ ಡಿಸ್ಕಷನ್ ಮಾಡಿದಾಗ ಆ ಥರ ಮಾಡಿದಾಗ ಒಂದಷ್ಟು ಎಲ್ಲ ಹೊಸಬರು, ಆಮೇಲೆ ಟೆಕ್ನಿಕಲ್ ಟೀಮಲ್ಲಿ ಇರೋರು, ಆಮೇಲೆ ಯಾರು ಕೆಲಸ ಮಾಡಿದಾರೋ ಅವ್ರವ್ರಿಗೆ ಒಂದು ಒಳ್ಳೊಳ್ಳೆ ರೋಲ್ ಕಲ್ಕೊಟ್ಟು ನಾವು ಸಿನಿಮಾನ ಮಾಡಿದ್ವಿ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂದರೆ, ಒಂದು ಇಂಡಸ್ಟ್ರಿ ಬೆಳಿಬೇಕು, ಸುಮಾರು ಜನ ಬೇರೆ ಬೇರೆ ಥರ ಸಿನಿಮಾಗಳು ನೋಡ್ಬೇಕಂದ್ರೆ ಹೊಸಬರು ಬರಲೇಬೇಕು. ಹೌದು, ಬಿ ಇಟ್ ಆರ್ಟಿಸ್ಟ್ ಆರ್ ಟೆಕ್ನಿಷಿಯನ್ಸ್. ಕರೆಕ್ಟ್. ನಾವು ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂನ ನೋಡಬೇಕು. ನಾನು ಯಾವಾಗಲೂ ಅದನ್ನ ಬಿಲೀವ್ ಮಾಡ್ತೀನಿ. ಕರೆಕ್ಟ್. ಯಾಕಂದ್ರೆ ನಾವು ಬೇರೆ ಯಾವುದೇ ಇಂಡಸ್ಟ್ರಿ ತೊಗೊಂಡ್ರು ಅವರು ಒಂದೊಂದು ಜನ್ರೇಷನ್ಗೂ ಇಷ್ಟಿಷ್ಟು ಆ್ಯಕ್ಟರ್ಸು ಟೆಕ್ನಿಷಿಯನ್ಸ್ ಅಂತ ಅಪ್ಡೇಟ್ ಆಗ್ತಾನೆ ಇದ್ದಾರೆ. ಕರೆಕ್ಟ್. ಒಂದು ಚಿಕ್ಕ ಕ್ಯಾರೆಕ್ಟರ್ ಆರ್ಟಿಸ್ಟ್ ಇಂದ ಹಿಡಿದು ಹೊಸಬ್ರು ಬರ್ತಾರೆ, ಹೀರೋ ಗಂಟ, ಟೆಕ್ನಿಕಲಿ ಬಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಡೈರೆಕ್ಟರ್ ಗಂಟ, ಮ್ಯೂಸಿಕಲ್ ಆಗಲಿ ಫೈಟ್ಸ್ ಅಲ್ಲಿ ಆಗಲಿ ಏನೇ ಆಗಲಿ, ದೇ ಆರ್ ಗೆಟಿಂಗ್ ಅಪ್ಡೇಟೆಡ್ ಎವ್ರಿ ಟೈಮ್. ಕರೆಕ್ಟ್. ನಮ್ಮ ಇಂಡಸ್ಟ್ರಿಲಿ ಒಂದು ಕೊರತೆ ಇದೆ. ಅಂದರೆ ಅದು ಯಾಕೆ ಅಂತ ಗೊತ್ತಿಲ್ಲ, ಬಟ್ ಇಟ್ಸ್ ಅ ಬಿಲೀವ್ ದಟ್ ಅದು ಬಂದರೆ ರಿಯಲಿ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ಒಂದು ನಂಬಿಕೆ ನನಗೆ. ನೀವು ಹೇಳೋದು 100% ರೈಟು. ಅದು ಎಲ್ಲ ಸಂಸ್ಥೆಗಳು ಪ್ಲಾನ್ ಮಾಡ್ಬೇಕದು. ನಾನು ಒಬ್ಬನಿಂದ ಆಗಲ್ಲ. ಯಾರು ಪ್ರೊಡಕ್ಷನ್ ಹೌಸ್ಗಳು 20% ಹಳೆ ಆರ್ಟಿಸ್ಟ್ಗಳು, ಒಂದು 80% ಹೊಸಬ್ರು. ಅಬ್ಸಲ್ಯೂಟ್ಲಿ ರೈಟ್. ಅವಾಗ ಕಾಂಬಿನೇಷನ್, ಇವಾಗ ಕ್ರಿಕೆಟ್ ಟೀಮಲ್ಲಿ ಹೆಂಗೆ ಇಬ್ಬರನ್ನ ಸಡನ್ ಆಗಿ ತಗೊಂಡ್ಬಂದು ಅವ್ರಿಬ್ರು ಚೆನ್ನಾಗಿ ಆಡಿ, ಇವಾಗ ನೋಡಿ ಮೊನ್ನೆ ರೆಡ್ಡಿ ಅನ್ನೋರು ಬಂದ್ಬಿಟ್ಟು ಕ್ರಿಕೆಟ್ ಆಡಿದ್ರು, ಈಸ್ ಇನ್ ಲೈಮ್ ಲೈಟ್. ನಾವು ಸಡನ್ ಆಗಿ ಸೆಂಚುರಿ ಹೊಡೆದ, ಆ ತರ ಒಂದಷ್ಟು ಜನ ಆರ್ಟಿಸ್ಟ್ಗಳು ಒಂದು ಟೀಮಲ್ಲಿ ಬರಬೇಕು. ಅವಾಗಲೇ ನರ್ಚರ್ ಆಗಿ ಆ ಒಂದು ಗೇಮಲ್ಲಿ ಮಿಕ್ಸ್ ಆದಾಗ ನಿಮ್ಗೆ ಎಲ್ಲರೂ ಇದಾಗ್ತಾರೆ. ಸೊ ನಾನು ಅದನ್ನೇ ನೋಡೋಣ ಯಾವಾಗ್ಲೂ. ಸೊ ಆಡಿಷನ್ ಮಾಡ್ತೀನಿ, ಆಡಿಷನ್ ಮಾಡಿ ಯಾರು ಸೆಟ್ ಆಗ್ತಾರೆ ಅವ್ರನ್ನ ಹಾಕ್ತೀನಿ ರೋಲ್ಗೆ. ಸೊ ಅಲ್ಲಿ ಏನಂದ್ರೆ ನಮ್ದು ಪ್ಯೂರ್ಲಿ ಸೆಲೆಕ್ಷನ್ ಹೆಂಗಿದೆ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್. ಸುಮ್ನೆ ಯಾರೋ ಏನೋ ಮಾಡಕ್ಕಲ್ಲ, ಪರ್ಫಾರ್ಮ್ ಮಾಡ್ಬೇಕು. ಅಂದ್ರೆ ನಮ್ಮ ಸಿನಿಮಾದಲ್ಲಿ, ಹೈನಾ ಸಿನಿಮಾದಲ್ಲಿ ಒಂದು 53 ಕ್ಯಾರೆಕ್ಟರ್ ಇದೆ. ಇಟ್ಸ್ ಎ ದೊಡ್ಡ ಟೀಮ್ ಸೈಜ್ ಅದು. ಅಲ್ಲಿ ಏನು ಅಂದ್ರೆ ಎಲ್ಲರೂ ಕೀ ಲಿಂಕ್ ಕ್ಯಾರೆಕ್ಟರ್ಸ್. 2 ಸೀನ್ ಬಂದ್ರು ಕೀ ಲಿಂಕ್, ಆ ಸೀನ್ ಇಲ್ಲದೆ ಮುಂದೆ ಹೋಗಲ್ಲ. ಆ ತರ ಕೀ ಕ್ಯಾರೆಕ್ಟರ್ಸ್ ಎಲ್ಲರೂ ನಾವು ಆಡಿಷನ್ ಮಾಡಿ ನಾವು ಹ್ಯಾವ್ ಡನ್ ಜಸ್ಟಿಸ್ ಫಾರ್ ದ ರೋಲ್. ಓಕೆ. ಈಗ ಯು ಹ್ಯಾವ್ ಗಿವನ್ ಆಪರ್ಚುನಿಟಿ ಫಾರ್ ಹೊಸಬ್ರಿಗೆ ಎಲ್ಲಾಗಿ. ಇವಾಗ ರಿಲೀಸ್ಗೆ ಬಂದಿದೆ. ಸೊ ವಾಟ್ ಈಸ್ ಯುವರ್ ಪ್ಲಾನ್ಸ್ ಫಾರ್ ರಿಲೀಸ್? ರಾವಣಾಸುರನ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ ಅಂತ ಒಂದು ಹಳೆ ಕನ್ನಡದ ಗಾದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಇದು ನಮ್ಮದು ಮಾರ್ಕೆಟಿಂಗ್ ಅನ್ನೋದು ಹೆಂಗೆ ಅಂದರೆ, ನಾವು 6 ಕೋಟಿ ಕನ್ನಡ ಜನರಿಗೆ ಒಂದು ಲೌಡ್ ಸ್ಪೀಕರು, ಹೈನಾ ಅನ್ನೋರು ಒಂದು ಲೌಡ್ ಸ್ಪೀಕರಲ್ಲಿ ಕೂಗೋಕ್ಕಾಗಲ್ಲ. ಐ ಆಮ್ ಟೆಲಿಂಗ್ ವೆರಿ ಟ್ರಾನ್ಸ್ಪರೆಂಟ್ಲಿ. ಸೊ ಹಾಗಾಗಿ ನಮ್ಮ ಲಿಮಿಟೇಷನ್ಸ್ ಇರ್ತವೆ. ಫಸ್ಟ್ ಪ್ರಮೋಷನ್, ರಿಲೀಸು. ಆ ಪ್ರಮೋಷನ್ ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್ ನಾವು ಮಾಡ್ತಾ ಇದೀವಿ. ಅಂದ್ರೆ ನಾವು ಮಾಡ್ತಾ ಇರೋದು ಕೂಗು. ಇವಾಗ ನಾನು ಕೂತಿರೋ JP ನಗರ ಅಂದ್ರೆ ಒಂದಷ್ಟು ಜನಕ್ಕೆ JP ನಗರದವ್ರಿಗೆ ಗೊತ್ತಾಗ್ತದೆ. ಕೆಲವರು ಈ ಪಿಕ್ಚರ್ ಕೇಳಿಲ್ವಲ್ಲ ಅಂತ ಹೇಳ್ಬೋದು. ಅದು ಯಾಕೆ ಅಂದ್ರೆ ಫ್ಯಾಕ್ಟರ್ಸ್ ಸುಮಾರು ಇದೆ. ನಮ್ಗೆ ಕಮರ್ಷಿಯಲಿ ವೇಯಬಲ್ ಆಗಬೇಕು. ಒಂದು ಥಿಯೇಟ್ರಿಕಲ್ ರಿಲೀಸ್ ಮಾಡ್ಬೇಕಂದ್ರೆ 25-30 lakhs ನೀಡ್ ಆಕ್ಚುಲಿ ಟುಡೇ. ಅದನ್ನ ನಾವು ಇವತ್ತು ಭರ್ಸಕ್ ಆಗಲ್ಲ. ಐ ಆಮ್ ಟೆಲಿಂಗ್ ವೆರಿ ಓಪನ್ಲಿ. ಸುಳ್ಳು ಹೇಳೋದು, ಅಯ್ಯೋ ನಾವು 100 ಸ್ಕ್ರೀನ್ ಮಾಡ್ಬಿಡ್ತೀವಿ, ಅದೆಲ್ಲ ಇಲ್ಲ. ನೋ. ಸೊ ವಿ ಆರ್ ಹ್ಯಾವಿಂಗ್ ಎ ವೆರಿ ಲಿಮಿಟೆಡ್ ರಿಲೀಸ್. ವಿ ಆರ್ ಗೋಯಿಂಗ್ ವಿತ್ ಓನ್ಲಿ ಮಲ್ಟಿಪ್ಲೆಕ್ಸಸ್. ಒಂದು 10ರಿಂದ 15 ಸ್ಕ್ರೀನ್ ರಿಲೀಸ್ ಮಾಡ್ತೀವಿ. ಬೆಂಗಳೂರು ಫಸ್ಟ್ ರಿಲೀಸ್ ಮಾಡೋದು ಬೆಂಗಳೂರೇ. ಆಮೇಲೆ ಹುಬ್ಳಿ, ಬಿಜಾಪುರ್ ನೆಕ್ಸ್ಟ್ ಸ್ಟೆಪ್. ಇದು ಹಂಗಾಗುತ್ತೆ ನೋಡ್ಕೊಂಡು ವಿ ವಿಲ್ ರಿಲೀಸ್ ಅಂತ ಪ್ಲಾನ್ ಇರೋದು. ಫೋಕಸ್ಡ್ ಇರೋದು ಬರೀ ಬ್ಯಾಂಗ್ಳೂರ್ ರಿಲೀಸ್ ಮಾತ್ರ ಇವಾಗ. ಸೊ ಇಟ್ಸ್ ಮೇಜರ್ಲಿ ವಿತ್ ಮಲ್ಟಿಪ್ಲೆಕ್ಸ್ ಆರ್ ಇವನ್ ಸಿಂಗಲ್ ಸ್ಕ್ರೀನ್ಸ್? ಇಲ್ಲ ಸರ್, ಸಿಂಗಲ್ ಸ್ಕ್ರೀನ್ ಆಗಲ್ಲ. ಬಿಕಾಸ್ ಸಿಂಗಲ್ ಸ್ಕ್ರೀನ್ಸ್ ವಿ ಹ್ಯಾವ್ ಎ ಚಾಲೆಂಜ್. ಬಿಕಾಸ್ ಅಲ್ಲಿ ರೆಂಟ್ ಕೊಡ್ಬೇಕಾಗುತ್ತೆ. ನಾವು ಅದಕ್ಕೆಲ್ಲ ತಯಾರಿಲ್ಲ. ಸೊ ವಿ ಆರ್ ರಿಲೀಸಿಂಗ್ ಓನ್ಲಿ ಇನ್ ಬ್ಯಾಂಗ್ಳೂರ್ ವಿತ್ ಓನ್ಲಿ ಮಲ್ಟಿಪ್ಲೆಕ್ಸಸ್. ಸೊ ಇದೆ ನಮ್ಮ. ಐ ಥಿಂಕ್ ಹೊಸ ಸಿನಿಮಾಗಳಿಗೆ, ಹೊಸಬರಿಗೆ ಮಲ್ಟಿಪ್ಲೆಕ್ಸ್ ಇಸ್ ಅ ವೆರಿ ಗುಡ್ ಆಪ್ಷನ್ ಅನ್ಸುತ್ತೆ. ಬಿಕಾಸ್ ಸಿಂಗಲ್ ಸ್ಕ್ರೀನ್ ರೆಂಟಲ್ಸ್ ಇಸ್ ವೆರಿ ಡಿಫಿಕಲ್ಟ್. ಹೌದು. ಸೊ ಮಲ್ಟಿಪ್ಲೆಕ್ಸ್ ಆರ್ ರಿಯಲಿ ಎನ್ಕರೇಜಿಂಗ್ ಆಲ್ ನ್ಯೂ ಕಮರ್ಸ್. ದಟ್ಸ್ ಒನ್. ಅಂಡ್ ಆಲ್ಸೋ ಅವರು ಕಾರ್ಪೊರೇಟ್ ಸ್ಟೈಲ್ ವರ್ಕ್ ಮಾಡ್ತಾರೆ. ಬಟ್ ಸ್ಟಿಲ್ ದೇ ಗಿವ್ ಆಪರ್ಚುನಿಟಿ. ಅವರೇ ನೋಡ್ತಾರೆ ನಿಮ್ದು ಟ್ರೈಲರ್ ಹೆಂಗಿದೆ, ನೀವು ಮೇಕಿಂಗ್ ಹೆಂಗಿದೆ, ಅದು ನೋಡಿ ನಿಮ್ಗೆ ಶೋ ಕೊಡ್ತಾರೆ. ಸುಮ್ನೆ ಏನೋ ಒಂದು ತೆಗೆದ್ಬಿಟ್ಟು ಕೊಟ್ರೆ ಅವ್ರು ಕೊಡೋದೇ ಇಲ್ಲ. ದೇ ಆರ್ ಆಲ್ಸೋ ವೆರಿ ಕ್ಲಿಯರ್. ಅವ್ರೊಂದು ಸ್ಕ್ರೀನಿಂಗ್ ಕಮಿಟಿ ಒಳಗಡೆ ಇರುತ್ತೆ. ಅವರು ಅದನ್ನ ನೋಡ್ತಾರೆ. ನೀವು ಮಾಡಿರ್ತಕ್ಕಂಥ ಟ್ರೈಲರ್ ಯಾರಿದ್ದಾರೆ ಹಿಂದ್ಗಡೆ ಒಂದು ಅಬ್ಸರ್ವ್ ಮಾಡಿರ್ತಾರೆ. ಅವರು ನಿಮ್ದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಹೆಂಗಿದೆ, ಏನಿದೆ ಟ್ರೈಲರ್, ಏನಿದೆ ಕಂಟೆಂಟ್ ನೋಡ್ಬಿಟ್ಟು ಆಮೇಲೆ ದೆನ್ ದೇ ಟೇಕ್ ಎ ಡಿಸಿಷನ್. ಓಕೆ, ಇದ್ರಲ್ಲಿ ಏನೋ ಇದೆ ಕಂಟೆಂಟ್. ಸೊ ನಾವು ಫಸ್ಟ್ ಪ್ರೀ ರಿಕ್ವೆಸ್ಟ್ ಏನಂದ್ರೆ, ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಒಂದು ಸ್ವಲ್ಪ ಕರೆಕ್ಟ್ ಆಗಿರ್ಬೇಕು ಕಂಟೆಂಟ್ಸು, ಮೇಕಿಂಗು ಎಲ್ಲ. ಈಸಿ ಟು ಗೆಟ್ ಇನ್. ನೀವು ಹೇಳ್ತಿರೋದು ಸಿನಿಮಾ ಮೇಕರ್ಸು ಮೇನ್ಲಿ ಈ ತರ ರಿಲೀಸ್ಗೆ ಕ್ರೈಟೀರಿಯಾಸ್ ಇದಾವೆ. ಇದನ್ನ ನೀವು ಮೈಂಡಲ್ಲಿ ಇಟ್ಕೊಬೇಕು. ನಿಮ್ಮ ಮೇಕಿಂಗ್ ಚೆನ್ನಾಗಿರ್ಬೇಕು, ಕ್ವಾಲಿಟಿ ಇರಬೇಕು. ಖಂಡಿತ. ನಾನು ಮೇಕರ್ಸ್ ಹೇಳೋದೇನೆಂದ್ರೆ, ನೀವು ಏನೋ ಟ್ರೈಲರ್ ಕಟ್ ಮಾಡಬೇಡಿ. ಯಾಕಂದ್ರೆ ನೀವು ಥಿಯೇಟ್ರಿಕಲ್ ರಿಲೀಸ್ ಕಟ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಶ್ರದ್ಧೆಯಿಂದ ಕ್ಲೀನಾಗಿ ಟ್ರೈಲರ್ ಕಟ್ ಮಾಡಿ.
ನಿಮ್ ಕಲರ್ ಗ್ರೇಡಿಂಗ್ ಇರ್ಬೋದು, ಸೌಂಡ್ ಇರ್ಬೋದು, ಒಂದ್ ಕಟ್ಸ್ ಇರ್ಬೋದು, ಅದು ಭಾರಿ ಇಂಪಾರ್ಟೆಂಟ್. ಇದೆಲ್ಲ ನೋಡ್ಬಿಟ್ಟೆ ಅವರು ಶೋ ಟೈಮಿಂಗು ಆಮೇಲೆ ನಂಬರ್ ಆಫ್ ಸ್ಕ್ರೀನ್ಸ್ ಕೊಡೋದು. ಇದೆಲ್ಲ ಇದ್ರೆ ಮಾತ್ರ ವಿಲ್ ಕ್ವಾಲಿಫೈ. ಇಲ್ದಾರೆ ಅವ್ರು ಹೇಳ್ತಾರೆ ಏನ್ರಿ ಟ್ರೈಲರ್ ಹಿಂಗಿದೆ ರೀ, ಹೆಂಗ್ರಿ ಶೋ ಕೇಳ್ತೀರಾ ನೀವು, ಜನ ಬರಲ್ಲ ರೀ ಅಂತ ಅವ್ರೇ ಹೇಳ್ಬಿಡ್ತಾರೆ. ಸೊ ಆ ಒಂದು ಸ್ಥಿತಿಗೆ ನಾವ್ ಇಟ್ಕೋಬಾರ್ದು. ಇವಾಗ ಹೊಸಬ್ರು ಯಾರೇ ಮಾಡಿದ್ರು ಒಂದು ಶ್ರದ್ಧೆಯಿಂದ ಕರೆಕ್ಟ್ ಆಗಿ ಕಟ್ ಮಾಡಿ ಟ್ರೈಲರ್ ಮಾಡಿ. ಸೊ ನೀವು ಹೇಳ್ತಿರೋದು ಏನಂದ್ರೆ ಕೆಲವರು ನಮಗೆ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ ಕೊಡ್ತಾ ಇಲ್ಲ, ಇದು ಕೊಡ್ತಾ ಇಲ್ಲ ಅಂದ್ರೆ, ಸೊ ದಿಸ್ ಇಸ್ ದ ರೀಸನ್. ಎರಡು ತರ ಇದೆ. ಸಿಂಗಲ್ ಟಾಕೀಸ್ ಅಲ್ಲಿ ಅವ್ರೇನು ಕೇಳಲ್ಲ, ರೆಂಟ್ ಕೊಟ್ರೆ ಏನಾದ್ರು ತೆಗೆದು ಹಾಕ್ತಾರೆ, ಪರವಾಗಿಲ್ಲ ನಡೀರಿ, 2 ಶೋ 3 ಶೋ ಕೊಡ್ತಾರೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ಚಾಲೆಂಜ್, ಯಾಕಂದ್ರೆ ಮಲ್ಟಿಪ್ಲೆಕ್ಸ್ ಕಾರ್ಪೊರೇಟ್ ಡ್ರಿವನ್ ಸ್ಟೈಲು, ಅವ್ರಿಗೊಂದು ಇದಿರುತ್ತೆ, ಪ್ರೀ ರಿಕ್ವೆಸ್ಟ್ ಇರುತ್ತೆ, ನಿಮ್ದು ಹಿಂಗಿರ್ಬೇಕು, ನಿಮ್ ಪ್ರಮೋಷನ್ ಇರ್ಬೇಕು, ನೀವೇನ್ ಪೋಸ್ಟರ್ ಡಿಸೈನ್ ಇಂದ ನೋಡ್ತಾರ ಅವರು. ಪೋಸ್ಟರ್ ಡಿಸೈನ್ ಇಂದ ನೋಡಿ ದೆನ್ ದೇ ವಿಲ್ ಓಕೆ ಇದೇನೋ ಇದೆ ಒಂದು 6 ಶೋ ಕೊಡಿ 5 ಶೋ ಕೊಡಿ ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಿಗೆ ನಾವು ಕ್ವಾಲಿಫೈ ಆಗ್ಬೇಕು. ಏನೂ ಸರಿ ಇಲ್ಲ ಅಂದ್ರೆ ಅದು ತುಂಬಾ ಕಷ್ಟ. ಶೋ ಚಾಲೆಂಜಸ್ ಕ್ವಾಲಿಫೈ ಹೌದು, ಕ್ವಾಲಿಫೈ ಆಗ್ಬೇಕು ಆ ಥಿಯೇಟರ್. ಯಾಕಂದ್ರೆ ನಾವು ಅಲ್ಲಿ ರೆಂಟ್ ಕೊಡಲ್ಲ ಮಲ್ಟಿಪ್ಲೆಕ್ಸ್ಗೆ, ನಾವು ಅವ್ರು ನಮ್ಗೆ ಹಾಕ್ತಾರೆ, ಸಿನಿಮಾ ಹಾಕ್ತಾರೆ, ಅದ್ರಲ್ಲಿ ಏನಿರುತ್ತೋ ಅವ್ರ ಪರ್ಸೆಂಟೇಜ್ ಅಲ್ಲಿ ಡಿವೈಡ್ ಮಾಡ್ತಾರೆ. ಸೊ ಹಾಗಾಗಿ ಅಪ್ ಫ್ರಂಟ್ ಪೇಮೆಂಟ್ ಇರಲ್ಲ. ಸೊ ದಟ್ ಈಸ್ ಎ ಒನ್ ಗುಡ್ ಆಸ್ಪೆಕ್ಟ್ ವಿತ್ ಮಲ್ಟಿಪ್ಲೆಕ್ಸ್. ಐ ಆಲ್ವೇಸ್ ಬಿ ಪ್ರೌಡ್ ಟು ಸೇ ದಿಸ್. ಆಕ್ಚುಲಿ ವಂಡರ್ಫುಲ್. ನೋಡಿ, ಯಾಕೆ ನಾನು ವೆಂಕಟ್ ಅವರು ಅವ್ರ ಸಿನಿಮಾ ಪ್ರಮೋಷನ್ಗೆ ಬಂದಿದ್ರು, ಇಷ್ಟು ವಿಚಾರಗಳು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವ್ರಿಗೆ ಭಯ ಇರುತ್ತೆ ಸಿನಿಮಾ ಇಂಡಸ್ಟ್ರಿನ ಬೇಡಪ್ಪ ಅಂತ. ಸಿನಿಮಾ ಇಂಡಸ್ಟ್ರಿ ಇಸ್ ಅ ಬ್ಯೂಟಿಫುಲ್ ಇಂಡಸ್ಟ್ರಿ ಆ್ಯಕ್ಚುಲಿ. ಬಟ್ ನೀವು ಪ್ಲ್ಯಾನ್ಡಲ್ಲಿ ಬರಬೇಕು ಆ್ಯಂಡ್ ಡೆಡಿಕೇಟೆಡ್ ಆಗಿ ಇರಬೇಕು, ಸ್ಟ್ರಿಕ್ಟ್ ಆಗಿರಬೇಕು. ಕರೆಕ್ಟ್, ದಟ್ಸ್ ದ ಮೇನ್ ಥಿಂಗ್ ಇಲ್ಲಿ. ನೋಡಿ, ಅವ್ರು ಎಷ್ಟು ವಿಚಾರಗಳು ಹೇಳ್ಕೊಳ್ತಾರೆ ಅಂದರೆ, ಇನ್ನೊಂದೇನಂದರೆ ಅವರು ಚೇಂಬರಲ್ಲಿ ಈಗ ರೀಸೆಂಟಾಗಿ ಆದ ಎಲೆಕ್ಷನ್ಸಲ್ಲಿ ಕಮಿಟಿ ಮೀಟಿಂಗ್ ಅಲ್ವಾ, ನೀವು ಕಮಿಟಿ ಮೆಂಬರ್ ಆಗಿ ಅವ್ರು ಎಲೆಕ್ಷನ್ ಅಲ್ಲಿ ಗೆದ್ರು. ಅದಕ್ಕೂ ಕೂಡ ನಿಮಗೆ ಕಂಗ್ರ್ಯಾಚುಲೇಷನ್. ಯಾಕಂದರೆ ಇದು ಬೇಕು, ಇಂಡಸ್ಟ್ರಿಗೆ ಬೇಕು. ಅಂದರೆ ವೆರಿ ಗುಡ್ ಪೀಪಲ್ ಹೂ ಕ್ಯಾನ್ ಎಕ್ಸಿಕ್ಯೂಟ್ ಥಿಂಗ್ಸ್ ಅಂತೀವಲ್ಲ, ಆ ಥರ ವ್ಯಕ್ತಿಗಳಿದ್ದಾಗ ನೋಡಿ ಈ ಥರ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಎಷ್ಟು ಜನ ಹೇಳ್ಬಿಡ್ತಾರೆ ನಮಗೆ, ನೀವು ಬನ್ನಿ ಸರ್, ನೀವು ಮಾಡಿ ಆದರೆ ಆಯಿತು, ಇಲ್ಲಾಂದ್ರೆ ಗ್ಯಾಮ್ಲಿಂಗ್ ಇಂಡಸ್ಟ್ರಿ ಥರ ಮಾಡಿಬಿಟ್ಟಿದ್ದಾರೆ. ಬಟ್ ನೀವು ಕ್ಯಾಲ್ಕುಲೇಟೆಡ್ ಆಗಿ ಈ ಥರ ವ್ಯಕ್ತಿಗಳು ಅದ್ರ ಬಗ್ಗೆ ತಿಳ್ಕೊಟ್ಟು ನಮಗೆ ಬಂದಾಗ ಯಾರಿಗೇ ಆಗಲಿ ಅನಲೈಸ್ ಮಾಡಿಕೊಂಡು ನಾವು ಸಿನಿಮಾ ಮಾಡ್ಬೋದು. ಅಂದರೆ ಏನು ಅವ್ರು ಹೇಳ್ತಿರೋದೇನು, ಕಾಂಟೆಂಟ್, ನಿಮ್ಮ ಕತೆ ಸ್ಟ್ರಾಂಗ್ ಆಗಿದ್ದು, ನಿಮ್ಮ ಟೀಮ್ ಚೆನ್ನಾಗಿದ್ದರೆ ಯು ಕ್ಯಾನ್ ರಿಯಲಿ ಕಮ್ ಅಂಡ್ ಸ್ಟ್ರೈವ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಖಂಡಿತ. ಅದೇ ಕೆಲವರು ಏನಾಗುತ್ತೆ, ಇವಾಗ ನನಗೂ ನಾನು ಫಸ್ಟ್ ಸಿನಿಮಾ ಮಾಡಕ್ ಹೋದಾಗ ಒಬ್ರು ದೊಡ್ಡ ಡಿಸ್ಟ್ರಿಬ್ಯೂಟರ್, ಇದೆಲ್ಲ ಯಾಕ್ರಿ ಮಾಡ್ತೀರಾ, ಹಿಂಗೆ ಹೇಳಿದ್ದೆಲ್ಲ ಯಾಕ್ರಿ ಮಾಡ್ತೀರಾ, ಸ್ಟಾರ್ಗಳನ್ನ ಹಾಕೊಂಡು ಮಾಡ್ಬೇಕ್ರಿ ನೀವು. ಸರ್ ನಾವು ಎಲ್ಲರೂ ಸ್ಟಾರ್ಗಳು ಫಸ್ಟ್ ಡೇನೇ ಆಗಲ್ವಲ್ಲ ಸರ್, ಎಲ್ಲ ಸ್ಟೆಪ್ ಒಂದೊಂದೇ ಎತ್ಕೊಂತಾನೆ ಸ್ಟಾರ್ ಆಗೋದು. ಸೊ ನಾನು ಅವತ್ತಿನ ದಿನ ಒಂಥರ ಮೂಡ್ ಆಫ್ ಆಯ್ತು ನನಗೆ. ಬಟ್ ನಾನು ಆ ಒಂದು ಇದಕ್ಕೆ ನಾನು ಕಿವಿ ಇದು ಮಾಡಲಿಲ್ಲ. ಲೆಟ್ಸ್ ಸಿ, ಲೆಟ್ಸ್ ಟ್ರೈ. ಸೊ ಕೀಪ್ ಆನ್, ಐ ಆಮ್ ಡೂಯಿಂಗ್. ಸೊ 11 ಸಿನಿಮಾ ಆಯ್ತು, ನನಗೆ ಗೊತ್ತಿಲ್ಲ. 2015 ಇಂದ ಇವತ್ತು ಆಲ್ಮೋಸ್ಟ್ 10 years ಆಯ್ತು ನನ್ನ ಇಂಡಸ್ಟ್ರಿ. ಸೊ ಹೌದು, ಅದಕ್ಕೆಲ್ಲ ನಮ್ಮ ಸ್ನೇಹಿತರು, ನಿಮ್ಮಂತವ್ರು ಎಲ್ಲ ಸಪೋರ್ಟು, ಹಿತೈಷಿಗಳಿಂದಾನೇ ಆಗ್ತಾ ಇರೋದು. ಯಾಕಂದ್ರೆ ಇದು ನನ್ನ ಒಬ್ಬನಿಂದ ಆಗೋ ಕೆಲಸ ಅಲ್ಲ. ಇವಾಗ ರಾಮನ ಅಳಿಲ್ ಸೇವೆ ಅಂತ ಹೇಳ್ತಾರಲ್ಲ, ಆ ತರ ಸುಮಾರು ಜನ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಆ ಹೆಲ್ಪ್ ಮಾಡಿರೋ ಹೊತ್ತಿಗೆ ನಾನು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ಎಲ್ಲ ನಾನೇ ಅಚೀವ್ ಮಾಡಿದ್ದು ಅಂತ ನಾನು 100% ನನ್ ಇವಾಗ ಒಂದು ಗೋಪುರದ ಮೇಲೆ ಕಳಶ ಕಾಣುತ್ತೆ, ಆದ್ರೆ ಗೋಪುರದ ಕೆಳಗಡೆ ಎಷ್ಟು ಜನ, ಎಷ್ಟು ಬೇಸ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಬಾರಿ ಇಂಪಾರ್ಟೆಂಟ್. ಆ ತರ ನನ್ಗೆ ಸಪೋರ್ಟ್ ಮಾಡಿರೋ ಹೊತ್ತಿಗೆ ನಾವಲ್ಲಿ ಕಾಣ್ತಾ ಇದೀವಿ. ಸೊ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಬೇಸು ನಾನು ಅಲ್ಲಿವರೆಗೆ ಹೋಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ನಾನು ಎಲ್ಲ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ಗಳಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ನಿಮ್ಮ ಕಾಸ್ಟ್ ಬಗ್ಗೆ ಹೇಳಿ. ಈ ಸಿನಿಮಾದಲ್ಲಿ ಮೇಜರ್ ಒಂದು 6 ಕ್ಯಾರೆಕ್ಟರ್ ಬರುತ್ತೆ. ಒಂದು ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟು, ಒಂದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು, ಸರ್ವೆಲೆನ್ಸ್ ಡಿಪಾರ್ಟ್ಮೆಂಟು. ಸೊ ಒಬ್ಬೊಬ್ರು ಒಂದೊಂದು ಕಾಸ್ಟ್ ಮಾಡಿದ್ದಾರೆ. ರಾಜ್ ಕಮಲ್ ಅಂತ ಹೇಳಿ ಒಬ್ರು ಆರ್ಟಿಸ್ಟ್, ಅವರು ಸುಮಾರು 2-3 ಸಿನಿಮಾದಲ್ಲಿ ಮಾಡಿದ್ದಾರೆ. ಒಳ್ಳೆ ಅವರು ನೋಡಕ್ಕೆ ಫೈಟರ್ ಶೆಟ್ಟಿ ತರ ಇದ್ದಾರೆ. ನೀವು ಒಂದು ಪೋಸ್ಟರ್ ನೋಡಿರ್ಬೋದು, ಅದರಲ್ಲಿ ಫುಲ್ಲು ಬಾಲ್ಡೆಡ್. ಅವರು ಲೀಡಿಂಗ್ ಕ್ಯಾರೆಕ್ಟರ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಇದು ಟೆರರಿಸ್ಟ್ ಸ್ಕ್ವಾಡ್ ಹೆಡ್ ರಾಜ್ ಕಮಲ್ ಅಂತ, ಅವರ ಕ್ಯಾರೆಕ್ಟರ್. ಲಕ್ಷ್ಮಣ್ ಶಿವಶಂಕರ್ ಅಂತ ಹೇಳಿ ನಾರ್ಕೋಟಿಕ್ಸ್ ಚೀಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹರ್ಷ್ ಅರ್ಜುನ್ ಅಂತ ಹೇಳಿ, ನೀವು ಈ ಕ್ಷೇತ್ರಪತಿ ಅಂತ ಪಿಕ್ಚರ್, ಅದರಲ್ಲಿ ವಿಲ್ಲನ್ ಕ್ಯಾರೆಕ್ಟರ್ ಹರ್ಷ್. ನನ್ನ ಬಬ್ಲು ಶಾ ಸಿನಿಮಾಲಿ ಹೀರೋ ಆಗಿ ಮಾಡಿದ್ರು ಅವರು. ಈ ಫಿಲಮ್ ಅಲ್ಲಿ ಸೂಪರ್ ಸ್ಟಾರ್ ಒಂದು ಕ್ಯಾರೆಕ್ಟರ್ ಬರುತ್ತೆ. ಸೂಪರ್ ಸ್ಟಾರು ಸಿನಿಮಾದಲ್ಲಿ ಅವರೇ, ರಿಯಲ್ ಸಿನಿಮಾದಲ್ಲಿ ಅವರೊಬ್ಬ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಅವರು ಆ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಂದಕಿಶೋರ್ ಅಂತ ಹೇಳಿ, ನೀವು ಟಗರು ಆ ಪಿಕ್ಚರ್ ಎಲ್ಲ ಗಡ್ಡ ಬಿಟ್ಕೊಂಡು ಫುಲ್, ಅವರು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಅಂಕಲ್ ಕ್ಯಾರೆಕ್ಟರ್ ಮಾಡಿದ, ಅಂಕಲ್ ಇನ್ನೊಂದು ಕ್ಯಾರೆಕ್ಟರ್. ಆಮೇಲೆ ಜಮಾಲಿ ಗುಡ್ಡ, ಈ ತರ ಸುಮಾರು
ಸಿನಿಮಾಗಳು ಮಾಡಿದ್ದಾರೆ. ಅವ್ರು ನಂದಕಿಶೋರ್ ಅಂತ ಅವ್ರು ಮಾಡಿದ್ದಾರೆ. ಆಮೇಲೆ ಇನ್ನೊಬ್ರು ಬಂದ್ಬಿಟ್ಟು ಸಂಪತ್ ಅಂತ ಅವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸುಮಾರು ಒಂದು 7 ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಅದೇ ಹೇಳಿದ್ನಲ್ಲ, ನಾನು ಆಕ್ಚುಲಿ ಮಾಡೋ ಇರ್ಲಿಲ್ಲ, ಬಟ್ ಪ್ರಮೇಯ ಏನಾಯ್ತು ಅಂದ್ರೆ ಕೆಲವು ಆರ್ಟಿಸ್ಟ್ಗಳನ್ನ ನಾವು ಇದು ಮಾಡಕ್ ಆಗ್ಲಿಲ್ಲ. ಸೊ ಹಾಗಾಗಿ ಕೆಲವು ಸಲ ನಮ್ಮ ಟೀಮಲ್ಲಿ ಸರ್ ನೀವೇ ಮಾಡಿ ನೋಡೋಣ ಅಂದ್ರೆ ಸರಿ ನಾವು ಒಂದ್ಸಲ ಮೇಕಪ್ ಟೆಸ್ಟ್ ಮಾಡಿದ್ವಿ, ಸೆಟ್ ಆಯ್ತು, ಸರಿ ಮಾಡೋಣ ಅಂತ ಮಾಡಿದ್ದಾಯ್ತು. ಸೊ ಎಸ್, ಒಟ್ಟಾಗಿ ನೋಡ್ತು ಅಂದ್ರೆ ಒಂದು 7 to 8 ಕ್ಯಾರೆಕ್ಟರ್ಸ್ ಇಂಪಾರ್ಟೆಂಟ್ ಪ್ಲೇ ಆಗುತ್ತೆ. ಸೊ ಇಷ್ಟು ಕ್ಯಾರೆಕ್ಟರ್ಸ್ ಮೇಜರ್. ಇನ್ ಮಿಕ್ಕಿದೆಲ್ಲ ಚಿಕ್ಕ ಕ್ಯಾರೆಕ್ಟರ್ಗಳು ಅಂದ್ರೆ ಸಬ್ ಕ್ಯಾರೆಕ್ಟರ್ಸ್, ಬಟ್ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟರ್ ಬರುತ್ತೆ, ಭಾರಿ ಇಂಪಾರ್ಟೆಂಟ್. ಸೊ ಈ ರೇಷನ್ ಅಂಗಡಿಗಳಿಗೆ ಸಪ್ಲೈ ಮಾಡೋದು ಅದೊಂಥರ ಸುಮಾರು ಆತರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಬರುತ್ತೆ. ನಿಮ್ಗೆ ಯಾವ್ದು ನಿಮ್ಗೆ ಬೇಜಾರಾಗೋದಿಲ್ಲ. ಸೊ ಆತರ ಪ್ಲೇ ಇಟ್ಟಿದೀವಿ. ಓಕೆ, ಈ 31ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದಲ್ಲ, ಸೊ ನಮ್ಮ ವೀಕ್ಷಕರಿಗೆ ಅಂದ್ರೆ ಇಡೀ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಮತ್ತೆ ಆಡಿಯನ್ಸ್ಗೆ ನಿಮ್ಮ ರಿಕ್ವೆಸ್ಟ್ ಏನು? ನೋಡಿ, ಕನ್ನಡ ಸಿನಿಮಾ ಮಾಡಿ ಕನ್ನಡ ಸಿನಿಮಾ ರಿಲೀಸ್ ಮಾಡೋದು ತುಂಬ ಚಾಲೆಂಜು. ನನ್ನ ಸಿನಿಮಾ ಇದುವರೆಗೂ ನಾನು ರಿಲೀಸ್ ಮಾಡ್ತಾನೆ ಬಂದಿದ್ದೀನಿ. ಆದರೆ ನಾನು ಫಸ್ಟೇ ಹೇಳಿದೆ, ಲೈಫ್ ಸ್ಪ್ಯಾನ್ ಅನ್ನೋದು ಕನ್ನಡ ಸಿನಿಮಾಕ್ಕೆ ತುಂಬ ಕಮ್ಮಿ ಇರುತ್ತೆ ಅಂತ. ದಯವಿಟ್ಟು ತಾವು 31st ರಿಲೀಸ್ ಆಗ್ತದೆ ಅವತ್ತು ಒಂದು 2 ದಿನದಲ್ಲಿ ಬಂದು ಸಿನಿಮಾ ನೋಡಿ. ಯಾಕಂದರೆ 3ನೇ ದಿನ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಯಾಕಂದರೆ ನಾನು ತುಂಬ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಅಯ್ಯೋ ನನ್ನ ಸಿನಿಮಾ ಸೂಪರ್ ಹಂಗಾಗುತ್ತೆ, ನಾವೇನು ಹೇಳಿಕ, ನಾವು ಕಂಟೆಂಟ್ ಚೆನ್ನಾಗಿ ಮಾಡಿರ್ತೀವಿ, ಅದನ್ನ ಗೆಲ್ಸೋದು ನಿಮ್ಮ ಕೈಲಿದೆ. ಆಮೇಲೆ ಪ್ರಮೋಷನ್ ಅನ್ನೋದು ಸುಮಾರು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹೈನಾ ಏನು ಅಂತ ಗೊತ್ತಿದೆ. ನೀವು ಸರ್ಚ್ ಮಾಡಿದ್ರೆ ಹೈನಾ ಅಂತ ಹೈನಾ ಮೂವಿ ಅಂತ ಬರುತ್ತೆ. ಸೊ ಹಾಗಾಗಿ 31st ಜನವರಿ ದಯವಿಟ್ಟು ಡಿಲೇ ಮಾಡಬೇಡಿ. ದಯವಿಟ್ಟು ನನಗೋಸ್ಕರ ಬಂದು ಒಂದು ಟಿಕೆಟ್ ಹಾಕಿ, ನಾನು ಅಷ್ಟೇ ಕೇಳೋದು. ದಯವಿಟ್ಟು ಕನ್ನಡ ಚಿತ್ರನ ಗೆಲ್ಲಿಸಿ. ನೀವು ನಮ್ಮನ್ನ ಗೆಲ್ಲಿಸಿದ್ರೆ ನಾವು ಈ ಥರ ಉತ್ತಮವಾದ ಕಂಟೆಂಟ್ಸ್ನ ನಾನು ನಿಮ್ಗೆ ಕೊಡ್ಬೋದು ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಶುಭ. ವೀಕ್ಷಕರೇ, ಈಗ ನೋಡಿದ್ರಲ್ಲ, ಅಂದರೆ ಒಬ್ಬ ನಿರ್ದೇಶಕ ಯಾವ ಮಟ್ಟಕ್ಕೆ ಹೋಗಬೇಕು, ಒಂದು ರಿಕ್ವೆಸ್ಟ್ ಆಗಲಿ ಎಲ್ಲ ಮಾಡಬೇಕಾಗತ್ತೆ. ತುಂಬ ಒಂದು ಇನಿಷಿಯಲ್ ಐಡಿಯಾ ಡೆವಲಪ್ಮೆಂಟಿಂದ ರಿಲೀಸ್ ಆದಮೇಲೆ ಕೂಡ ಸುಮಾರು ಕಡೆ ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ನಾವು ಕೇಳ್ಕೊಳ್ಳೋದಷ್ಟೇ, ನಿಮ್ಮ ಸಪೋರ್ಟು ನಮ್ಮ ಕನ್ನಡ ಸಿನಿಮಾಗಳಿಗಿರಲಿ. ಈಗ ನೋಡಿ, ನನ್ನೊಂದು ಹೆಜ್ಜೆ ಬೈಯಿಂಗ್ ಅ ಡೈರೆಕ್ಟರ್, ನಾನೊಂದು ಹೆಜ್ಜೆ ಮುಂದಿಟ್ಟಿದ್ದೀನಿ, ಕನ್ನಡ ಸಿನಿಮಾಗಳು ಪ್ರಮೋಟ್ ಮಾಡೋಣ. ಇವತ್ತು ಹೈನಾ, ಇನ್ನ ಬೇರೆ ಸಿನಿಮಾದವರು ಇದ್ದಾರೆ, ಅವ್ರಿಗೂ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಇನ್ನೊಬ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೂ ಇಟ್ಸ್ ನೋ ಎಕ್ಸ್ಪೆಕ್ಟೇಷನ್. ನಾನು ಇದಕ್ಕೇನೋ ಚಾರ್ಜಸ್ ಏನೂ ಇಲ್ಲ ಇದಕ್ಕೆಲ್ಲ. ಇಟ್ ಈಸ್ ಜಸ್ಟ್ ಅನ್ ಆಸ್ ಅ ಕೊಲೀಗ್. ಇವಾಗ ವಿ ಆರ್ ಆಲ್ ಡೈರೆಕ್ಟರ್ಸ್, ಕೊಲೀಗ ನನಗೆ ಅವರು ಸ್ನೇಹಿತರು. ಸೊ ಒಬ್ರಿಗೊಬ್ರು ನಿಲ್ಬೇಕು. ಇದು ಆ್ಯಕ್ಚುಲಿ ಬೇರೆ ಇಂಡಸ್ಟ್ರಿಯಲ್ಲಿ ಮಾಡ್ತಾರೆ. ಸೊ ಇನ್ನೊಬ್ರು ಸಿನಿಮಾ ಬಗ್ಗೆ ಮಾತಾಡೋದು, ನಮ್ಮ ಇಂಡಸ್ಟ್ರಿಲಿ ಇದು ತೀರಾ ಕಡಿಮೆ ಇದೆ. ನಾವು ಮಾತಾಡಬೇಕು, ಬೇರೆ ಸಿನಿಮಾನೂ ನಾವು ಪ್ರಮೋಟ್ ಮಾಡಬೇಕು. ದಿಸ್ ಇಸ್ ದ ಓನ್ಲಿ ವೇ. ಯಾಕಂದರೆ ಅವ್ರು ಹೇಳಿದ್ರು ಸೋಷಿಯಲ್ ಮೀಡಿಯಾನೇ ನಾವು ನಂಬ್ಕೊಂಬಂದಿದ್ದೀವಿ ಅಂತ ಹೇಳಿ. ಸೊ ಸೋಷಿಯಲ್ ಮೀಡಿಯಾನೇ ಇವತ್ತೊಂದು ಮೇಜರ್ ಪ್ಲ್ಯಾಟ್ಫಾರ್ಮ್ ಪ್ರಮೋಷನ್ಸ್ ಮಾಡೋದಕ್ಕೆ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಕಡೆಯಿಂದ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳ್ಬಾರ್ದು. ಆ್ಯಕ್ಚುಲಿ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೋಷಿಯಲ್ ಮೀಡಿಯಾನೇ ಮೇನ್ ಪ್ಲ್ಯಾಟ್ಫಾರ್ಮ್ ಇಟ್ಕೊಂಡು, ಯಾಕಂದರೆ ಸೋಷಿಯಲ್ ಮೀಡಿಯಾ ಇಸ್ ವೆರಿ ಬಿಗ್ ಟುಡೇ. ಸೊ ಈ ಮೀನ್ಸ್ನಲ್ಲೇ ಅವರು ಪ್ರಮೋಷನ್ ಮಾಡ್ತಿದ್ದಾರೆ. ನಿಮ್ಮ ಸಪೋರ್ಟ್ ಯಾವತ್ತು ಇಂಥ ಫಿಲ್ಮ್ ಮೇಕರ್ಸ್ಗಿರಲಿ. ಕನ್ನಡ ಸಿನಿಮಾಗಳು ಬೆಳೆಸಬೇಕು, ಕನ್ನಡಕ್ಕೆ ಇನ್ನೂ ಹೊಸ ಕಲಾವಿದರು ಬರಬೇಕು, ಟೆಕ್ನಿಷಿಯನ್ಸ್ ಬರಬೇಕು. ಇದೇ ರಿಕ್ವೆಸ್ಟಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಥಿಯೇಟ್ರಿಗೆ ಹೋಗಿ ಹೈನಾ ಸಿನಿಮಾನ ಇದೇ 31ನೇ ತಾರೀಕು ವೀಕ್ಷಣೆ ಮಾಡಿ, ನಿಮ್ಮ ಒಪಿನಿಯನ್ನ ತಿಳಿಸಿ. ಯಾಕಂದರೆ ಇದು ಜಸ್ಟ್ ಅನ್ ಒಪಿನಿಯನ್ ಕಾರ್ಯಕ್ರಮ. ಐ ಆಮ್ ನಾಟ್ ಎ ರಿವ್ಯೂವರ್. ಸೊ ನನ್ನ ಒಪಿನಿಯನಲ್ಲಿ ನಾನು ಟ್ರೈಲರ್ ನೋಡಿದ್ದೀನಿ. ಇಟ್ ಲುಕ್ಸ್ ಗುಡ್, ರಿಫ್ರೆಶಿಂಗ್ ಆಗಿದೆ. ಸೊ ಇಟ್ ಶುಡ್ ಬಿ ಒನ್ ಆಫ್ ಯುವರ್ ಚಾಯ್ಸಸ್ ಅಂತ ನಾನು ಹೇಳ್ತೀನಿ. ಸೊ ವೀಕ್ಷಕರೇ, ಸೋಷಿಯಲ್ ಮೀಡಿಯಾ ಈಸ್ ದ ಮೇನ್ ಪ್ಲ್ಯಾಟ್ಫಾರ್ಮ್ ನಮಗೆ ಅಲ್ವಾ. ಸೊ ಆ ಒಂದು ಪ್ಲ್ಯಾಟ್ಫಾರ್ಮ್ನ ನಂಬ್ಕೊಂಡೆ ನಮ್ಮ ವೆಂಕಟ್ ಅವರು ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ. ನಿಮ್ಮ ಬೆಂಬಲ ಕನ್ನಡ ಸಿನಿಮಾಗಳಿಗೆ ಹಾಗೂ ಹೈನಾಗೆ ಎಸ್ಪೆಷಲಿ ಇರಲಿ ಅಂತ ಕೇಳ್ಕೊಳ್ತೀನಿ. ಓಕೆ ವೆಂಕಟ್ ಸರ್, ಈಗ ನಿಮ್ಮ ಪ್ರಮೋಷನ್ಸ್ ಸ್ಟ್ರಾಟಜಿ? ಸರ್, ನಾವು 2 ಥರ ಪ್ರಮೋಷನ್, 3 ಥರ ಪ್ರಮೋಷನ್. ಒಂದು ಸೋಷಿಯಲ್ ಮೀಡಿಯಾ ಪ್ರಮೋಷನ್ ರೆಗ್ಯುಲರ್ ಆಗಿ, ದಟ್ ಈಸ್ ಅ ಕಾಂಟೆಂಟ್ ನಾವೇನು ಕ್ರಿಯೇಟ್ ಮಾಡಿದೀವೋ ಅದನ್ನ ಜನಕ್ಕೆ ತಲುಪಿಸ್ಬೇಕು, ಸೋಷಿಯಲ್ ಮೀಡಿಯಾದಿಂದ ತಲುಪಿಸ್ತೀವಿ. 2ನೇದು ಪೇಪರಲ್ಲಿ 2 ಅಡ್ವರ್ಟೈಸ್ಮೆಂಟ್, 3 ಅಡ್ವರ್ಟೈಸ್ಮೆಂಟ್. 3ನೇದು ಮುಖ್ಯವಾಗಿ ಪರ್ಸನಲ್ ಪ್ರಮೋಷನ್ಸ್. ಪರ್ಸನಲ್ ಪ್ರಮೋಷನ್ ಅಂತ ಹೇಳಿದ್ರೆ, ಗೋ ಟು ಒನ್ ಏರಿಯಾ, ಜನ ಇಲ್ಲಿ ಜಾಸ್ತಿ ಇರ್ತಾರೆ, ಅಲ್ಲಿ ಹೋಗಿ ಪರ್ಸನಲ್ ಆಗಿ ನೀವು ಕೇಳಿ. ಯಾಕಂದ್ರೆ ಪರಿಸ್ಥಿತಿ ಹಂಗೆ ಬಂದ್ಬಿಟ್ಟಿದೆ ಇವತ್ತು, ಕನ್ನಡ ಸಿನಿಮಾದ ಹಂಗೆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೋಗಿ ಕೇಳಬೇಕು, ಸರ್ ದಯವಿಟ್ಟು ಒಂದು ಸಿನಿಮಾ ನೋಡಿ ಸರ್, ಬರ್ತಾ ಇದೆ. ಸೊ ಪರ್ಸನಲಿ ಅದು ನಾವು ಹೋಗಿ ಕೇಳಿದ್ದೀವಿ. ನಾವು ಮಲ್ಲೇಶ್ವರಲ್ಲಿ ಮಾಡಿದ್ವಿ, ಗಾಂಧಿ ಬಜಾರ್ ಮಾಡಿದ್ವಿ, JP ನಗರ್ ಮಾಡಿದ್ವಿ, ಎಲ್ಲ ಒಂದು 5-6 ಏರಿಯಾ ಮಾಡಿದ್ದೀವಿ. ಸುಮಾರು ಫಿಸಿಕಲ್ ಆಗಿ ಒಂದು 10,000 ಪಾಂಪ್ಲೆಟ್ ಹೊಡಿಸಿದೆ ನಾನು. ಓಕೆ.
ಫಿಸಿಕಲ್ ಆಗಿ 10,000 ಪಾಂಪ್ಲೆಟ್ ಹೊಡಿಸಿ ಅದ್ರ ಮೇಲೆ ಡೇಟ್ ಹಾಕಿ ಪರ್ಸನಲ್ ಆಗಿ ನಮ್ಮ ಟೀಮ್ ಇಂದ ಹೋಗಿ ಒಬ್ರು ಕೊಟ್ಟು ವಿಡಿಯೋ ಎಲ್ಲ ಒಂದು 5-6 ವಿಡಿಯೋ ಬಿಟ್ಟಿದ್ದೀನಿ, ನೀವು ನೋಡ್ಬೋದು. ನೀವು ನೋಡಿದ್ರೆ ಅಲ್ಲಿ ನಾವು ಒಂದಷ್ಟು ವಿಡಿಯೋಗಳು ಹೋಗಿ ಮಾತಾಡಿದ್ರೆ ಕೆಲವು ಕನ್ನಡ ಸಿನಿಮಾನ ಅದು ಕ್ವಶನ್ಗಳು ಕೇಳ್ತಾರೆ, ಯಾರು ಗ್ರೂಪ್ಸ್ ಅಲ್ಲಿ ನೋಡಿದೀನಿ. ಸೊ ಪರ್ಸನಲ್ ಪ್ರಮೋಷನ್ ಚೆನ್ನಾಗಿ ಮಾಡಿದೀವಿ. ಪರ್ಸನಲ್ ಪ್ರಮೋಷನ್ ಇಂಡಿವಿಜುವಲ್ ಆಗಿ ಬೀಗಲ್ ರಾಕ್ ಹೋದ್ವಿ, ಬೀಗಲ್ ರಾಕ್ ಸುಮಾರು ಜನ ಸಿಕ್ಕಿದ್ರು. ಇಲ್ಲ ಸರ್ ನಾವು ನೋಡ್ತೀವಿ, ಅಟ್ಲೀಸ್ಟ್ ನಮ್ಗೆ ಏನಂದ್ರೆ ಇವಾಗ 2 ತರ ಸಿನಿಮಾ ನೋಡಕ್ ಬರ್ದಿದ್ರು, ಸಿನಿಮಾ ಇದೆ ಅನ್ನೋದು ಗೊತ್ತಾಗಬೇಕು. ಇದು ಮೇನ್ ಪಾಯಿಂಟ್. ಇದು ಈಗ ನಾನು ಅದಕ್ಕೆ ಆಡಿಯನ್ಸ್ ಹೇಳ್ಬಿಡ್ತೀನಿ ಸರ್. ನಾನು ಇವಾಗ ನೋಡಿದ್ರಲ್ಲ ಇವರು ಎಷ್ಟು ಸ್ಟ್ರಗ್ಲಿಂಗ್ ಅಲ್ಲಿ ಪ್ರಮೋಷನ್ಸ್ ಮಾಡ್ತಿದಾರಂತ. ನನ್ನ ರಿಕ್ವೆಸ್ಟ್ ಆಡಿಯನ್ಸ್ಗೆ ಏನಂದ್ರೆ, ಸಿನಿಮಾ ನೋಡಿ ಬಿಡಿ, ಅದು ನಿಮ್ಮ ಚಾಯ್ಸ್. ಟ್ರೈಲರ್ ನೋಡಿ, ಪೋಸ್ಟರ್ಸ್ ನೋಡಿ, ಒಂದು ನಿಮ್ಮ ಒಪಿನಿಯನ್ ಇಟ್ಕೊಂಡು ನೀವು ಸಿನಿಮಾ ನೋಡಿ. ಬಟ್ ನಾವು ಮಿನಿಮಮ್ ರಿಕ್ವೆಸ್ಟ್ ಏನು ಮಾಡ್ತೀವಿ ಅಂದರೆ, ಅದರದ್ದು ಪೋಸ್ಟರ್ಸು ಗೂಗಲಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇದೆ. ನಮ್ಮ ಒಂದು ಸ್ಟೇಟಸ್, ಒಂದು ಫೇಸ್ಬುಕ್ ಸ್ಟೇಟಸ್, ಇನ್ಸ್ಟಾಗ್ರಾಮಲ್ಲಿ 3 ಒಂದು ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಹೋಗೋರು ಅಂತ ಹೇಳಿ ದಯವಿಟ್ಟು ಶೇರ್ ಮಾಡಿ. ಹೌದು, ನಾವು ಹೆಚ್ಚಾಗಿ ಇದಕ್ಕಿಂತ ಏನು ನಾವು ಕೇಳೋಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ಏನು ಖರ್ಚಿಲ್ಲ. ಅಳಿಲು ಸೇವೆ, ಒಂದು 5 minutes ಜಾಬ್ ಅಲ್ವಾ. ಸೊ ಇಷ್ಟು ನೀವು ಮಾಡಿದ್ರೆ ನಿಮ್ಮ ಈಚ್ ಅಂಡ್ ಎವ್ರಿ ಪರ್ಸನ್ಗೆ ಒಂದು ಮಿನಿಮಮ್ ಅಟ್ಲೀಸ್ಟ್ ಒಂದು 3,000 ಪೀಪಲ್ ಕಾಂಟ್ಯಾಕ್ಟ್ಸ್ ಇರ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನಾವು ಯೂಟ್ಯೂಬ್ ಅಲ್ಲಿ ಟ್ರೈಲರ್ ರಿಲೀಸ್ ಆಯ್ತು, ನಮ್ದು ಆರ್ಗ್ಯಾನಿಕ್ ಆಗಿ ಹೋಗ್ತಾ ಇದೆ ಯೂಟ್ಯೂಬ್ ಅಲ್ಲಿ. ಐ ಅಬ್ಸರ್ವ್ ದಿಸ್. ಆರ್ಗ್ಯಾನಿಕ್ ಆಗಿ ಹೋಗ್ತಾ ಇದೆ. ಒಂದು 8,000 10,000. ಮೊನ್ನೆ ಏನಾಯ್ತು, ಒಂದಷ್ಟು ಶೇರ್ಗಳು ಮಾಡಿದ್ವಿ. ಸೊ ಇಟ್ ಹ್ಯಾಸ್ ಕಮ್ ಟು 21,000. ಸೊ ಅಂದ್ರೆ ಶೇರ್ ಚೆನ್ನಾಗಾಯ್ತು. ಸೊ ಏಕ್ದಮ್ ನಾನು ಹೇಳಿದ್ನಲ್ಲ, ಸಡನ್ ಆಗಿ ಆದ ತಕ್ಷಣ 1 million ಎಲ್ಲ ನಾನು ನಂಬಲ್ಲ, ಅದು ಹೋಗೋದು ಇಲ್ಲ. ಯಾಕಂದ್ರೆ ಅಷ್ಟು ನಮ್ದೇನು ಅಮಿತಾಬ್ ಬಚ್ಚನ್ ಸಿನಿಮಾ ಅಲ್ಲ, ಎಲ್ಲರೂ ಕಾಯ್ತಾ ಇದಾರೆ, ಅಮಿತಾಬ್ ಬಚ್ಚನ್ ಸಿನಿಮಾ ಅಲ್ಲ, ಒಂದು ಸಿನಿಮಾ ಅಷ್ಟೇ, ಸ್ಟಾರ್ ಇಲ್ಲ, ಕಂಟೆಂಟ್ ಸಿನಿಮಾ, ಕಂಟೆಂಟ್ ಇಸ್ ಸ್ಟಾರ್ ನಮ್ಮ ಸಿನಿಮಾ. ಸೊ ನಾವು ಅದನ್ನ ಆರ್ಗ್ಯಾನಿಕ್ ಆಗಿ ರೀಚ್ ಆಗಕ್ ಟ್ರೈ ಮಾಡ್ತೀವಿ. ಹಾನೆಸ್ಟ್ ಆಗಿ ಹೇಳ್ತಿದ್ದಾರೆ ಅವರು, ನಾವು ಏನೋ ದುಡ್ಡು ಕೊಟ್ಟು ಏನೋ ಮಾಡಿಸಿಲ್ಲ, ಹಾನೆಸ್ಟ್ ಆಗಿ ಹೋಗ್ಬೇಕು. ಶೇರ್ ಅಲ್ಲಿ ಹೋಗಿರೋದು. ಇದೇ ನಮಗ್ ಬೇಕಿರೋದು. ಹಾನೆಸ್ಟ್ ಪೀಪಲ್ ಸಿನಿಮಾಗಳು ಮಾಡಿದ್ರೆ ಡೆಫಿನೆಟ್ಲಿ ಅದು ಸಿನಿಮಾ ಗೆಲ್ಲತ್ತೆ. ಆಮೇಲೆ ಎಷ್ಟೊಂದು ಜನ ಮನಸ್ಥಿತಿ ಹೆಂಗೆ ಅಂದ್ರೆ, ಸಾರ್ ಅದು ಬರೀ 20,000 ಸರ್ ವ್ಯೂಸು ಅಂತ. ಕೆಲವ್ರಿಗೆ ನನ್ನ ನೋಡೋರು 20,000 ಅಲ್ಲ, 2,000 ವ್ಯೂ ಆದ್ರೂ ನಂಗೆ ಸಾಕು. ಯಾಕಂದ್ರೆ 2,000 ಜನದಲ್ಲಿ ಒಂದು 600 ಜನ ಬಂದ್ರೆ ನನ್ನ ಪಿಕ್ಚರ್ ಗೆದ್ದಂಗೆ ನಾನು ಹೇಳೋದು. ಹೌದು ಸರ್, ಅದು ಆಕ್ಚುಲಿ ಒಂದು ಪರ್ಸೆಂಟೇಜ್ ಇದೆ. ರಿಯಲಿಸ್ಟಿಕ್ ಆಗಿ ನಾನು ಹೇಳ್ತೀನಿ, ನನಗೆ ನಾನು 10,000 ವ್ಯೂ ಬಂತ, 1,000 ಜನ ಥಿಯೇಟರ್ ಬರ್ಲಿ, ನನಗೆ ಐ ಆಮ್ ವೆರಿ ಹ್ಯಾಪಿ. ನನಗೆ ವೆರಿ ರಿಯಲಿಸ್ಟಿಕ್ ಅಲ್ಲಿ. ಸೊ ಆತರ ನಾನ್ ಬಿಲೀವ್ ಮಾಡೋನು. ನಮ್ ಕೆಂಪಿರುವೆ ನಾನು ಹೇಳ್ತೀನಿ, 2018 ಅಲ್ಲಿ ನಾವು ಹಾಕಿದಾಗ ನೀವ್ ಇವಾಗ ನೋಡ್ಬೋದು 35,000 ವ್ಯೂಸ್ ಅಷ್ಟೇ. ಇವತ್ತಿಗೆ ನೀವು ಚೆಕ್ ಮಾಡಿ, 7 ವರ್ಷದಿಂದ ಅವತ್ತಿನ ದಿನ ನಮ್ದು ರಿಲೀಸ್ ಇದಾದಾಗ 15,000 ವ್ಯೂಸ್ ಅಷ್ಟೇ ಆಗಿದ್ದು. ಬಟ್ ಇಟ್ ಗಾಟ್ ಲಾಟ್ ಆಫ್ ಹೈಟ್ರೇಷನ್. ಎಲ್ಲರಿಗೂ ಗೊತ್ತು ಕೆಂಪಿರುವೆ, ಯಾರು ಕೇಳಿದ್ರು ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತು ಕೆಂಪಿರುವೆ ಅಂದ್ರೆ. ಅದು ಪ್ರಮೋಷನ್ ಒಂದ್ ಸ್ವಲ್ಪ ಚೆನ್ನಾಗೂ ಆಗಿತ್ತು. ದತ್ತಣ್ಣ ಅವ್ರು ಇದ್ರು, ಸಯಾಜಿರಾವ್ ಶಿಂದೆ ಇದ್ದು, ಎಲ್ಲ ಆಯ್ತು. ಸೊ ಕೆಲವ್ರು ಏನ್ ಮಾಡ್ತಾರೆ, ಯೂಟ್ಯೂಬ್ 15 million, 20 million, 30 million ಬೂಸ್ಟ್ ಮಾಡಿ 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 ಪ್ರೊಡ್ಯೂಸರ್ಸ್ಗೆ ಎಷ್ಟು ಲಾಸು ಸರ್. ನೀವು 100 million ಬಂದ ತಕ್ಷಣ ಜನ ಬಂದ್ಬಿಡಲ್ಲ, ಕಂಟೆಂಟ್ ಮಾತಾಡ್ಬೇಕು. ಹೌದು ಅಲ್ವಾ. ನಾವು ಎಷ್ಟೋ ಜನ ಕೇಳ್ತೀವಿ, ಸರ್ ಅದ್ ಬೇಡ, ನೀವು ಬೂಸ್ಟ್ ಮಾಡ್ಬೇಕು. ಯಾವ್ದನ್ನ? ಒಂದು ಪೋಸ್ಟ್ ಬೂಸ್ಟ್ ಮಾಡಿ, ಬೂಸ್ಟ್ ಮಾಡಿ. ಯಾಕಂದ್ರೆ ಜನಕ್ಕೆ ಗೊತ್ತಾಗ್ಲಿ. ಯೂಟ್ಯೂಬ್ ವ್ಯೂಸ್ ನ ಬೈ ಮಾಡಿ, ಆಮೇಲೆ ಯೂಟ್ಯೂಬ್ ನ ಪುಷ್ ಮಾಡಿ, ದಟ್ ಈಸ್ ಅ ವೇಸ್ಟ್ ಆಫ್ ಮನಿ. 100%. ಇಫ್ ಯು ಲುಕ್ ಎಟ್ ಸಮ್ ಇಂಗ್ಲಿಷ್ ಮೂವೀಸ್, ಹಾಲಿವುಡ್ ಮೂವೀಸ್, ಸೂಪರ್ ಹಿಟ್ ಮೂವೀಸ್, ಯು ಗೋಂಟ್ ಚೆಕ್ ದ ಟ್ರೈಲರ್ ವ್ಯೂಸ್ 30,000-40,000 ಇರುತ್ತೆ. ಇಲ್ಲ, ಅದು ಅವ್ರದ್ದು ಇನಿಷಿಯಲ್ ನಾನು ನೋಡಿರೋದೇನು ಅಂತ ಹೇಳಿದ್ರೆ, ಇವಾಗ ನಾನು ಟ್ರೈಲರ್ ನೋಡಿದೆ ಅನ್ಕೊಳ್ಳಿ, ಅದು ನನಗೆ ಒಂದು ಇಂಪ್ರೆಸ್ ಆಯ್ತು ಅಂದ್ರೆ ನಾನು ಶೇರ್ ಮಾಡ್ಬಿಡ್ತೀನಿ. ಹೌದು, ಐ ವಿಲ್ ಪುಟ್ ಇಟ್ ಆನ್ ಮೈ ಸ್ಟೇಟಸ್, ಇದು ನೋಡಿ ಚೆನ್ನಾಗಿದೆ ಇದು ಅಂತ ಹೇಳಿ. ಆ ತರನೇ ಅವರು ಗೆದ್ಕೊಂಡ್ ಬಂದಿರೋದು. ಇವಾಗ ನೋಡಿ ಸರ್, ಸಿಂಪಲ್ ಸ್ಟ್ರಾಟಜಿ, ನೀವು ಕಾಸು ಹೆಂಗ್ ಹಾಕ್ತಿರೋ ಹಂಗ್ ನಿಲ್ಸ್ಬೋದು. ನೀವು ಒಂದು ಡಬ್ಬ ಆಡು ತಗೊಂತೀನಿ ಸರ್, ಇವಾಗ ಇಲ್ಲಿ ಯಾವ್ದೋ ಒಂದು ಡಬ್ಬ ಆಡು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ, ಅದನ್ನ ಪ್ರಮೋಟ್ ಮಾಡ್ತೀನಿ ಬೆಳಗಿಂದ ಸಾಯಂಕಾಲ ತನಕ. ಅದು ಹಾಡು ಮಾಡಕ್ಕೆ 10 ರೂಪಾಯಿ ಆಗಿದ್ರೆ ಪ್ರಮೋಷನ್ ಮಾಡಕ್ 1,000 ರೂಪಾಯಿ ಹಾಕ್ತೀನಿ, ಅದು ಹಿಟ್ ಆಗುತ್ತೆ. ಬಟ್ ವೆನ್ ಯು ಕಮ್ ಟು ದ ಪ್ರಾಫಿಟ್ ಅಂಡ್ ಲಾಸ್ ಆಫ್ ದಟ್ ಒನ್, ಯು ವಿಲ್ ಬಿ ಇನ್ ಲಾಸ್. ಆ ತರ ಬಿಸ್ನೆಸ್ ಯಾಕೆ ಮಾಡ್ಬೇಕು? ಎಕ್ಸಾಕ್ಟ್ಲಿ ಅಲ್ವಾ, ಯಾಕೆ ಮಾಡ್ಬೇಕು? ದಟ್ಸ್ ನಾಟ್ ಎ ಕರೆಕ್ಟ್ ಥಿಂಗ್. ಅದು ರಾಜಕೀಯ ವ್ಯಕ್ತಿಗಳು ನನ್ನ ವರ್ಚಸ್ಸು ವೃದ್ಧಿಗೆ ಹಾಕ್ರಪ್ಪ, ನಾವು ಬೇಡ ಅಂತ ಹೇಳಲ್ಲ. ದುಡ್ಡು ಜಾಸ್ತಿ ಇದ್ರೆ ಹಾಕಿ, ಬೇಡ ಅಂತ ಹೇಳಲ್ಲ. ನೀವು ಸಿನಿಮಾ ಅಂದ್ರೆ ಬಿಸ್ನೆಸ್. ಇವಾಗ 10 ರೂಪಾಯಿ ಹಾಕ್ತೀರಾ, ತೆಗಿತೀರಾ ದುಡ್ಡು. ಅಂತದಕ್ಕೆ 10 ರೂಪಾಯಿಗೆ ಬರೀ ಪ್ರಮೋಷನ್ಗೆ ನೀವು 200-300 ರೂಪಾಯಿ ಹಾಕ್ಬಿಟ್ಟು ಕೊನೆಯಲ್ಲಿ ಅದು ಬರ್ಲಿಲ್ಲ ಅಂದ್ರೆ ಪ್ರೊಡ್ಯೂಸರ್ ಲಾಸ್. ಪ್ರೊಡ್ಯೂಸರ್ ಮಿಸರಬಲಿ ಇರ್ತಾನ, ನೀವು ಹೇಳಂಗೆ ಇಲ್ಲ. ನಾನು ಲಿಟ್ರಲಿ ನೋಡ್ಬಿಟ್ಟಿದ್ದೀನಿ ಈ ತರ. ಕೊನೆಯಲ್ಲಿ ಪಾಪ ಏನ್ ಮಾಡೋದು ಅಂತ ಗೊತ್ತಾಗಲ್ಲ, ಆ ಸ್ಥಿತಿಗೆ ತಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ ಪಾಪ ಅವರು. ಸೊ ವಿ ಶುಡ್ ನಾಟ್ ಅರೈವ್ ದಟ್ ಅಂತ ನಾನು ಹೇಳೋದು ಅಷ್ಟೇ ಇಲ್ಲಿ. ಈಗ
ನೀವು ರಿಲೀಸ್ ಇವಾಗ ಸದ್ಯಕ್ಕೆ ಬೆಂಗಳೂರು ಇದು ಮಾಡ್ತಿದ್ದೀರಾ. ವಾಟ್ ಅಬೌಟ್ ಕೋಸ್ಟಲ್ ರೀಜನ್ ಅಂಡ್ ಉತ್ತರ ಕರ್ನಾಟಕ ಕಡೆ? ಸರ್ ಅದೇ ಹೇಳಿದ್ನಲ್ಲ, ನನಗೆ ಮಾಡಕ್ ಇಷ್ಟ ಇದೆ. ಅದು ಇಲ್ಲಿ ಸ್ಪಾರ್ಕ್ ಕ್ರಿಯೇಟ್ ಮಾಡ್ಬೇಕು ನಾವು, ಆ ಕಿಡಿ ಹಚ್ಚಬೇಕು ನಾವು. ಆ ಕಿಡಿ ಹಚ್ಚಿದಾಗ ಅದು ಬೆಂಕಿ ಆಗಿ ಎಲ್ಲ ಕಡೆ ಇದು ಮಾಡ್ಬೇಕು. ನಾನು ಏಕ್ದಮ್ 300 ಸೆಂಟರ್ 200 ಸೆಂಟರ್ ರಿಲೀಸ್ ಮಾಡಕ್ ಆಗಲ್ಲ ಸರ್, ನಮ್ಗೆ ಶಕ್ತಿ ಇಲ್ಲ. ಬೀಂಗ್ ಎ ವೆರಿ ಆನೆಸ್ಟ್, ಐ ಆಮ್ ಟೆಲ್ಲಿಂಗ್ ಯು. ನಮ್ಗೆ ಜನ ಬಂದು ಬೆನ್ ತಟ್ಟಿ ಓಕೆ ಶಬಾಷ್ ಅಂತ ಹೇಳಿದ್ರೆ, ನಾನು 100 ಮೀಟರ್ಸ್ ಓಡೋನು 400 ಮೀಟರ್ಸ್ ಓಡಬಹುದು. ನನ್ಗೆ 100 ಮೀಟರ್ಸ್ ಓಡೋ ತನಕ ನಂಗೆ ಸಪೋರ್ಟ್ ಬೇಕಲ್ಲ. ಅಟ್ಲೀಸ್ಟ್ ಅದಕ್ಕೋಸ್ಕರ ನಾವು ಬೆಂಗಳೂರಲ್ಲಿ ಏನ್ ಮಾಡಬಹುದು ಅನ್ನೋದು ಇದಕ್ಕೋಸ್ಕರ ನಾವು ಬೆಂಗಳೂರಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದೀವಿ. ಸೊ ಬಿಕಾಸ್ ಸ್ಟ್ರಾಟಜಿಕಲಿ ವಿ ಆರ್ ಗೋಯಿಂಗ್. ಓಕೆ, ಸೊ ನೀವ್ ಹೇಳ್ತಿರೋದೇನಂದ್ರೆ ಡಿಪೆಂಡಿಂಗ್ ಆನ್ ದ ಕಲೆಕ್ಷನ್ಸ್ ನಮ್ಮ ಬೆಂಗಳೂರು ಕಲೆಕ್ಷನ್ಸ್ ಒಂದು ಪೋರ್ಷನ್ ಹಂಗೆ ರೀಜನ್ ವೈಸ್ ಅದೇನಾದ್ರು ಒಂದ್ ಸ್ವಲ್ಪ ಚೆನ್ನಾಗಿದೆ ಅಂತ ಮೌಟ್ ಟಾಕ್ ಬಂತು ಅಂದ್ರೆ ಅವರೇ ಕೇಳ್ತಾರೆ, ಸರ್ ನಮ್ ಕೊಡಿ ನಾವು ರಿಲೀಸ್ ಮಾಡ್ತೀವಿ ಅಂತ ಅವರೇ ಕೇಳ್ತಾರೆ. ದಟ್ಸ್ ಹೌ ಇಟ್ ವಿಲ್ ವರ್ಕ್ ಆಕ್ಚುಲಿ. ಸೊ ಹಂಗ್ ಬರ್ಬೇಕು ಅಂತ ನಾನ್ ನೋಡ್ತಾ ಇರೋದೇ ಹೊರತು ಎಲ್ಲಾ ಕಡೆನೂ ರಿಲೀಸ್ ಮಾಡಿ ನಮ್ಗೆ ಅಷ್ಟು ನಮ್ಮ ಹತ್ರ ಶಕ್ತಿ ಇಲ್ಲ. ಐ ಬಿನ್ ವೆರಿ ಫ್ರಾಂಕ್ ಇನ್ ದಿಸ್ ಒನ್. ವಂಡರ್ಫುಲ್ ಸರ್, ಯು ಆರ್ ಬೀಯಿಂಗ್ ವೆರಿ ಹಾನೆಸ್ಟ್. ಸುಮ್ಮನೆ ನಾನು ಸಿನಿಮಾದಲ್ಲಿ ಇರೋದು ಕೆಲವ್ರು ನೋಡ್ತೀನಿ, ಥಿಯೇಟರ್ ಇಷ್ಟು 400 ಹಾಕಿರ್ತಾರೆ. ನೆಕ್ಸ್ಟ್ ಡೇ ಶೋ ಬುಕ್ ಮೈ ಶೋ ನೋಡಿದ್ರೆ 4-5 ಸ್ಕ್ರೀನ್ ಇರುತ್ತೆ. ಈ ಸುಳ್ಳುಗಳು ನಾವು ಹೇಳಬಾರ್ದು ಪಬ್ಲಿಕ್ ಗೆ. ನಾವು ಏನ್ ರಿಲೀಸ್ ಮಾಡಿದೀವೋ ಅದನ್ನೇ ಹೇಳ್ಬೇಕು. 5 ಸ್ಕ್ರೀನ್ ರಿಲೀಸ್ ಮಾಡಿದ್ರೆ 5 ಸ್ಕ್ರೀನ್ ಕೊಟ್ಟು ಇಷ್ಟು ಟೈಮಿಂಗ್ಸ್ ಇಷ್ಟಕ್ಕೆ ಅಂತ ನನ್ನ ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ ನೋಡಿ, ಹಳೆ ಸಿನಿಮಾ ಎಲ್ಲ ನೋಡಿ ನೀವು, ನಾನು ಸುಳ್ಳು ಹೇಳೋದಿಲ್ಲ. ನೋಡಿದ್ರೆ ನಿಮ್ಗೆ 5 ಶೋ ಅಂತ ಇದ್ರೆ 5 ಶೋ ಎಲ್ಲಿ ಎಷ್ಟು ಗಂಟೆ ಅಂತ ಹಾಕಿರ್ತೀನಿ ನಾನು, ಸುಮ್ನೆ ಹಾಕಿ ಬಿಟ್ಬಿಡಲ್ಲ. ಅದು ವೆರಿ ರಾಂಗ್. ವಿ ಶುಡ್ ನಾಟ್ ಟೆಲ್ ರಾಂಗ್ ಟು ದ ಪೀಪಲ್. ಯಾಕಂದ್ರೆ ಅವಾಗ ಹೋಗ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ. PVR ಅಲ್ಲಿ ಇದೆ, ಗೋಪಾಲನ್ ಮಾಲ್ ಅಲ್ಲಿ ಇದೆ ಅಂತ, ಆರ್ಚ್ ಗೋಪಾಲನ್ ಮಾಲ್ ಇದೆ ಅಂದ್ರೆ 11 ಗಂಟೆ ಶೋ ಅಂತ ಟೈಮ್ ಹಾಕ್ಬೇಕು ನಾನು. ಅವಾಗ ಹೋಗೋನು ಹೋಗ್ತಾನೆ 11 ಗಂಟೆಗೆ. ನಾನು ಸುಮ್ನೆ ಅಲ್ಲಿ ಹಾಕಿ ಬ್ಲಾಂಕ್ ಬಿಟ್ರೆ ದಟ್ಸ್ ನಾಟ್ ಎ ಕರೆಕ್ಟ್ ಥಿಂಗ್. ವಾಟ್ ಐ ಆಮ್ ನಾಟ್ ಕಮ್ಯುನಿಕೇಟಿಂಗ್ ಕರೆಕ್ಟ್ಲಿ ಟು ದ ವ್ಯೂವರ್. ಇಟ್ಸ್ ಮೈ ಪ್ರಾಬ್ಲಮ್. ಯು ಶುಡ್ ನಾಟ್ ಡೂ ದಟ್. ನಂಗೇನೆ ಒನ್ ಮೋರ್ ಕ್ವೆಶ್ಚನ್. ಈಗ ನಮ್ಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಪ್ರೈಮ್ ಸ್ಲಾಟ್ ಅಂತ ಸಿಗಲ್ಲ. ಇವಾಗ ಬೆಳಿಗ್ಗೆ 10 ಗಂಟೆಗೆ ಕೊಡಬಹುದು, ಇಲ್ಲ ಮಧ್ಯಾಹ್ನ ಕೊಡಬಹುದು. ಹೌ ಡು ಯು ಕೋಪ್ ಅಪ್ ವಿತ್ ದಿಸ್? ಚಾಲೆಂಜ್ ಇದೆ ಸರ್. ಬೆಳಗ್ಗೆ ಶೋ ತುಂಬಾ ಚಾಲೆಂಜ್ ಇದೆ. 11:30 12:30 ಮೇಲೆ ಪರವಾಗಿಲ್ಲ, 12:30 1 ಗಂಟೆಗೆ ಪರವಾಗಿಲ್ಲ. ಟಿಲ್ ದಟ್ ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್. ನನ್ನ ಸಿನಿಮಾ ಅಂತಲ್ಲ, ಇವಾಗ ಯಾರೇ ಸಿನಿಮಾ ಆದ್ರೂ ಬೆಳಗ್ಗೆ ತುಂಬಾ ಕಷ್ಟ. ಅಂಟಿಲ್ ಸೂಪರ್ ಸ್ಟಾರ್ ಸಿನಿಮಾ ಆದ್ರೆ ಮಾತ್ರ ಫಸ್ಟ್ ಡೇ ಫಸ್ಟ್ ಶೋ 10 ಗಂಟೆಗೆ ಹೋಗಿ ನೋಡ್ಬೋದು. ಬಟ್ ಕಂಟಿನ್ಯೂಟಿ ಆನ್ ದಟ್ particular time is a big challenge, very big challenge. ಸೊ ಅದು ಕಷ್ಟ, ಅದು ಹೇಳಕ್ಕಾಗಲ್ಲ. ಸೊ ಏನು ಮಾಡಕ್ಕಾಗಲ್ಲ. ನಾವು ಒಂದೊಂದ್ಸಲ ಕೊಡ್ತಾರೆ, ವಿ ಡೋಂಟ್ ನೋ, ಅವ್ರ ನಸೀಬ್ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಚಾಲೆಂಜಸ್ ಇದ್ರು ಮನುಷ್ಯ 11 ಸಿನಿಮಾ ಮಾಡಿದ್ದಾರೆ. ಎವ್ರಿ ಸಿನಿಮಾಲು ಅವ್ರ ಆಸೆ ಏನಿರುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ನಾವು ಇನ್ನ ಗೆಲ್ತೀವಿ, ಇನ್ನೊಂದು ಹಾಕ್ತಿವಿ, ಲಾಸಸ್ ಇರ್ಬೋದು, ಪ್ರಾಫಿಟ್ಸ್ ಇರ್ಬೋದು, ಬಟ್ ಸಿನಿಮಾನೇ ನಂಬ್ಕೊಂಡು ನಾವು ಬಂದಿದ್ದೀವಿ ಅನ್ನೋ ಅವರೊಂದು ಗ್ರಿಟ್ ಇದೆಯಲ್ಲ, ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಸೊ ಇವರ ಸಿನಿಮಾ ಗೆಲ್ಲಬೇಕು. ಮತ್ತೆ ನಮ್ಮ ಇಂಡಸ್ಟ್ರಿಗೆ ಈ ತರ ಟೆಕ್ನಿಷಿಯನ್, ಡೈರೆಕ್ಟರ್ಸು, ಮತ್ತೆ ನಿಮ್ದೇ ಪ್ರೊಡಕ್ಷನ್ ಸಿನಿಮಾ? ಹೌದು ಸರ್, ಪ್ರೊಡಕ್ಷನ್ ನಮ್ದೇ. ನಮ್ ತರನೇ ಸುಮಾರು ಜನ ಪಾಪ ಎಷ್ಟೋ ಜನ ಇವತ್ತು ಮಾಡ್ತಾ ಇದಾರೆ. ನಮ್ ಸ್ಕೇಲ್ ಅಲ್ಲೇ ಮಾಡ್ತಾ ಇದಾರೆ. ಅವ್ರಿಗೆಲ್ಲರೂ ಒಳ್ಳೇದಾಗ್ಬೇಕು. ಓಕೆ, ಸೊ ಪ್ರೊಡಕ್ಷನ್ ಅವ್ರದೇನೆ. ನಾನು ಹೇಳೋದು ಇಷ್ಟೇ, ಇವಾಗ ನಾಳೆ ನೀವೇ ಮಾಡಿ, ಇನ್ನೊಬ್ಬ ಮಾಡಿ, ಈ ತರ ಕಂಟೆಂಟ್ಸ್ ಗಳು ಬರ್ಬೇಕು, ಜನ ನೋಡ್ಬೇಕು. ಸರ್ ನಾನು ಅದೇ ಹೇಳ್ತೀನಲ್ಲ ಸರ್, ಈ ತರ ಕಾರ್ಯಕ್ರಮಗಳು ಇರಬೇಕು. ಕರೆಕ್ಟ್. ಪ್ರಮೋಷನ್ಗೆ ದಿಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಆಯ್ತಾ? ಯಾಕಂದ್ರೆ ಎಲ್ಲರೂ ದುಡ್ಡು ಇಟ್ಕೊಂಡಿರೋದಿಲ್ಲ. ನಾವು ಚಾನೆಲ್ಸ್ಗೆ ಹೋಗಿ ಅಥವಾ ದೊಡ್ಡದಾಗಿ ಒಂದು ಈವೆಂಟ್ಸ್ ಮಾಡಿ, ಪ್ರೀ ರಿಲೀಸ್ ಇವೆಂಟ್, ಆ ಇವೆಂಟ್ ಎಲ್ಲ ಮಾಡೋದಕ್ಕೆ. ಸೊ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಸುಮಾರು ಜನ ಇವತ್ತು ಯೂಟ್ಯೂಬ್ ಇಸ್ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್. ನಿಮ್ಮ ಚಾನೆಲ್ಸ್ ಮಾಡಿ, ನೀವು ಈ ಥರ ವ್ಯಕ್ತಿಗಳನ್ನ ಕರೆಸಿ ಬರ್ತಾರೆ, ಪ್ರಮೋಷನ್ಸ್ ಆಗಲಿ, ಸಿನಿಮಾ ಗೆಲ್ಲುತ್ತೆ, ನಾವು ಗೆಲ್ಲಿಸ್ಬೇಕು ಅಷ್ಟೇನೆ. ಸಿನಿಮಾ ನಾನು ಇವತ್ತಿಗೂ ಒಂದು ಶಿವರಾಜ್ ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಅದು ಇವತ್ತಿಗೂ ನಾನು ಎದೆಯಲ್ಲಿ ಹಾಕೊಂಡಿದ್ದೀನಿ. ಯೂಟ್ಯೂಬ್ ಅಲ್ಲಿ ಹಾಕಿ ನಿಮ್ಗೆ 1 ವ್ಯೂ ಬಂದ್ರು ಅವನು ನಿಮ್ಗೆ ನಿಮ್ ಆಡಿಯನ್ಸೇ. ಒಂದು ಪಬ್ಲಿಕ್ ಫಂಕ್ಷನ್ ಹೋಗಿ ಇಬ್ರಿದ್ರು ಇದರಲ್ಲಿ ಆಡಿಯನ್ಸ್ ಅಲ್ಲಿ, ಅವರು ಆಡಿಯನ್ಸೇ. ಸೊ ಅವ್ರು ಇಬ್ರೇ ಇದಾರೆ ಅಂತ ಹೇಳ್ಬಿಟ್ಟು ನಾನು ನನ್ನ ಏನು ಡೆಲಿವರಿ ಮಾಡ್ತೀನೋ ಅದನ್ನ ರೆಸ್ಟ್ರಿಕ್ಟ್ ಮಾಡಕ್ ಹೋಗ್ಬಾರ್ದು. ಆ ಇಬ್ರೇ ನಿಮ್ಗೆ 100 ತಂದು ಕೊಡೋ ಅಂತ ಶಕ್ತಿ ಇರುತ್ತೆ. ಇವಾಗ ನಾನು ಎಲ್ಲೋ ಮಾತಾಡೋದು ಯಾರೋ ಹಾಕ್ತಾನೆ. ಸೊ ಹಾಗಾಗ್ಬಿಟ್ಟು ನಾವು ಆ ದೃಷ್ಟಿಯಿಂದ ನನ್ 1 ವ್ಯೂ ಆಗ್ಲಿ 200 ವ್ಯೂ ಆಗ್ಲಿ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಥ್ಯಾಂಕ್ ಯು ನೀವು ಇದು ಹೇಳಿದಕ್ಕೆ. ಯಾಕೆ ಅಂತ ಹೇಳಿದ್ರೆ, ನಾನು ಒಬ್ರು ಸಿನಿಮಾ ಮಾಡಿದ್ದಾರೆ, ಅವರು ಹೆಸರು ಬೇಡ, ಅವ್ರಿಗೆ ಹೇಳಿದೆ, ಸರ್ ಈ ಥರ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಬನ್ನಿ ನಾನು ಪ್ರಮೋಷನ್ಸ್ ಮಾಡ್ಕೊಡ್ತೀನಿ ನಿಮಗೆ ಅಂತ. ಅವ್ರು ಏನಂದ್ರು ಅಂದರೆ, ಅವರೇ ನಿಮ್ಗೆ ಎಷ್ಟು ರೀಚ್ ಇದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಒಂದು ವಿಡಿಯೋಗೆ ಎಷ್ಟು ವ್ಯೂಸ್ ಆಗ್ಬೋದು? ಸರ್ ನಾನು ನಿಮ್ಗೆ ಚಾರ್ಜಸ್ ಮಾಡ್ತಾ ಇಲ್ಲ. ನೀವು ಕರೆದಾಗ ನಾನು ನಿಮ್ಗೆ ಏನು ಕೇಳ್ದ? ಏನು ಕೇಳಿಲ್ಲ. ನಾನು ಹೇಳಿದೆ, ನಾನು ಏನಂದ್ರೆ
ನಮ್ಗೆ 5 ವ್ಯೂ ಬರುತ್ತಾ, 5 ಜನ ಇದಾರೆ ಅಂತೀನಿ ನಾನು, 200 ಜನ ಇದಾರೆ ಅಂತ. ಶಿವಣ್ಣ ಅಂತವ್ರೆ ಹಂಗೆ ಸಿಕ್ಕಿದ್ರು ನಿಮಗೆ ಅದು ಗ್ರೇಟ್ ಅನ್ನೋರು ನಾವೇ ಯೋಚನೆಗಳು ಹೆಂಗ್ ಮಾಡ್ಬೇಕು. ಹೌದು ಅಲ್ವಾ? ಸೊ ವಂಡರ್ಫುಲ್. ಇದು ನಮ್ಗೆ ಬೇಕಾಗಿರೋದು. ಸೊ ನಾನು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದಕ್ಕೂ ಸಾರ್ಥಕ ಆಯ್ತು ಅನ್ಸುತ್ತೆ. ಯಾಕಂದ್ರೆ ವೆಂಕಟ್ ಅಂತ ಒಂದು ಒಳ್ಳೆ ಟೆಕ್ನಿಷಿಯನ್ ಅಂಡ್ ಹ್ಯೂಮನ್ ಬಂದು ನನ್ನ ಚಾನೆಲ್ ಅಲ್ಲಿ ನೀವು ನಿಮ್ಮ ಅನಿಸಿಕೆಗಳು ಹೇಳ್ಕೊಳ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಅವರೇ. ನಿಮ್ಮ ಸಿನಿಮಾ ಒಂದು ಒಳ್ಳೆ ಯಶಸ್ಸು ಕಾಣ್ಲಿ ಅಂಡ್ ಹೆಚ್ಚಾಗಿ ಹಲವಾರು ಕಡೆ ರೀಚ್ ಆಗ್ಲಿ. ನಮ್ಮ ಪ್ರಯತ್ನದಲ್ಲಿ ಎಲ್ಲೆಲ್ಲಿ ಇದನ್ನೆಲ್ಲ ನಾವು ಪುಷ್ ಮಾಡಕ್ಕಾಗತ್ತೋ ನಾವು ಖಂಡಿತವಾಗ್ಲೂ ಪುಷ್ ಮಾಡ್ತೀವಿ. ಅಂಡ್ ವಿ ವಿಲ್ ಲೀವ್ ದ ಜಡ್ಜ್ಮೆಂಟ್ ಟು ದ ಆಡಿಯನ್ಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಜನವರಿ 31 ಹೈನಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನನಗೆ ಇಲ್ಲಿ ಬಂದು ಒಂದು ಆಪರ್ಚುನಿಟಿ ಕೊಟ್ಟರು ನಮ್ಮ ಆರ್ಯ ಅವರು. ಸೊ ನನಗೆ ಅವಾಗಲೇ ಹೇಳ್ದಂಗೆ ನನಗೆ 5 ವ್ಯೂ 6 ವ್ಯೂ ಅದ್ರ ಬಗ್ಗೆ ಏನೂ ನನಗೆ ಯೋಚನೆ ಇಲ್ಲ. ನೀವು 10 ಜನ ನೋಡಿದ್ರು 10 ಜನ ದಯವಿಟ್ಟು ಸಿನಿಮಾ ಬಂದು ನೋಡಿ. 100 ಜನ ಬಂದು 100 ಜನಕ್ಕೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಬಂದು ಸಿನಿಮಾ ನೋಡಿ ಅಂತ. ದಯವಿಟ್ಟು ಹೈನಾ ಜನವರಿ 31. ಥ್ಯಾಂಕ್ ಯು. ಇನ್ನೊಂದು ಸಿನಿಮಾ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಅದನ್ನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಹಲವಾರು ಕಡೆ ಹಂಚಿ, ಸೊ ದಟ್ ಪೀಪಲ್ ಕ್ಯಾನ್ ಕಮ್ ಅಂಡ್ ಸಿ ದ ಮೂವಿ. ಹೌದು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಅವರೇ. ಸೋ ನೈಸ್. ಕಾಂಪಾಸ್ ಎಂಟರ್ಟೈನ್ಮೆಂಟ್ ಇದರ ಸೂತ್ರಧಾರರು ಬಂದು ನಮ್ಮ ಆರ್ಯ ರೆಡ್ಡಿ ಅವರು. ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಚಾನಲ್ನ ಶುರು ಮಾಡಿದ್ದಾರೆ. ಸೊ ಇವ್ರಿಗೆ ಎಲ್ಲ ಥರ ಯಶಸ್ಸು ಸಿಗಲಿ. ಪ್ಲಸ್ ನೀವು ನೋಡೋ ಅಂಥವರು ಈ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಪ್ರೋತ್ಸಾಹಿಸಿ ಅವ್ರಿಗೆ ಒಳ್ಳೊಳ್ಳೆ ಕಾಮೆಂಟ್ ಹಾಕಿ ನಿಮ್ಗೆ ಈ ಥರ ಬೇಕು, ನನಗೆ ಆ ಥರ ಬೇಕು ಅಂದ ಇವರು ನಿಮ್ಗೆ ಏನು ಕಂಟೆಂಟ್ ಬೇಕು ಅನ್ನೋದು ಅವ್ರು ಡೆಲಿವರಿ ಮಾಡೋಕ್ಕೆ ರೆಡಿ ಇದ್ದಾರೆ. ಈಸ್ ನಾಟ್ ಓನ್ಲಿ ಜಸ್ಟ್ ಎ ಜಾಕಿ, ಈಸ್ ಎ ಡೈರೆಕ್ಟರ್, ಈಸ್ ಎ ಪ್ರೊಡ್ಯೂಸರ್ ಆ್ಯಂಡ್ ಆಲ್ಸೋ ವೆರಿ ಗುಡ್ ಟೆಕ್ನಿಷಿಯನ್ಸ್. ಅವ್ರ ಟೆಕ್ನಿಷಿಯನ್ನ ನಮ್ಮ ಕನ್ನಡ ಇಂಡಸ್ಟ್ರಿ ಯೂಸ್ ಮಾಡಬೇಕು. ಸೊ ಐ ಆಮ್ ವೆರಿ ಹ್ಯಾಪಿ. ಕಂಪಾಸ್ ಎಂಟರ್ಟೈನ್ಮೆಂಟ್ ರೈಟ್ ಡೈರೆಕ್ಷನಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ ನೋಡಿದ್ರಲ್ಲ. ಸೊ ಇದೇ ಥರ ನಾನು ಹಲವಾರು ವ್ಯಕ್ತಿಗಳನ್ನ ಇಲ್ಲಿ ಕರೆಸ್ತಾ ಇರ್ತೀನಿ. ನಾನು ಕೇಳ್ಕೊಳ್ಳೋದು ಒಂದೇ, ನಿಮಗೆ ಈ ಪ್ರೋಗ್ರಾಮ್ ಇಷ್ಟ ಆಗ್ತಿದ್ರೆ ಒಂದು ಲೈಕು, ಒಂದು ಸ್ಮಾಲ್ ಕಮೆಂಟು, ಇಷ್ಟ ಆಗಿದ್ರೆ ಒಂದು ಶೇರ್ ಅಷ್ಟೇ. ಸೊ ಇದನ್ನು ಹೇಳ್ತಾ ನಾನು ನಿಮ್ಮ ಆರ್ಯ, ನಮಸ್ಕಾರ.